ತತಕಿಂ 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 ಶರೀರಂ ಸ್ವರೂಪಂ ತತವಾ ಕಲತ್ರಂ ಯಶಚ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಗುರುರಂಗ್ರಿ ಪದ್ಮೇ ಮನಚ್ಚೇನ ಲಗ್ನಂ ತತಕಿಂ 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 ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಗುರುರಂಗ್ರಿ ಪದ್ಮೇ ಮನಚ್ಚೇನ ಲಗ್ನಂ ತತಕಿಂ 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 ತತಕಿಂ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ತೊಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು, ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ದ್ವಯಶ್ರೀಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿ ಇವು ಒಡಮುಟ್ಟು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸರ್ವ ಶರಣರು ಮತ್ತು ಶರಣಿಯರಿಗೆ ಅನೇಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಯಾವತ್ತೂ ಈ ಶ್ರವಣ ಮಾಸದ ನಿಮಿತ್ತವಾಗಿ ಇಲ್ಲಿಯ ಪರ್ಯಂತರ ಪಂಚೀಕರಣ ಎನ್ನುವ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಅತಿ ಮುಖ್ಯವಾದಂಥ ವಿಷಯಗಳನ್ನು ತಾವೆಲ್ಲರೂ ಶ್ರವಣ ಮಾಡುತ್ತಾ ಬಂದು, ಆ ವಿಷಯವನ್ನು ಇಲ್ಲಿಯ ಪರ್ಯಂತರ ಮುಂದುವರಿಸಿದ್ದು, ಅಲ್ಲಿಂದ ಪುನಃ ಇವತ್ತೇನಪ್ಪ ಅಂದ್ರೆ ಮುಂದುವರಿಸೋದು. ನಿನ್ನೆನೇ ವಿಚಾರ ಮಾಡೀವಿ, ಪಂಚೀಕರಣ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಈ ಪಂಚೀಕರಣ ನಾವು ಎಲ್ಲಿವರೆಗೆ ತಿಳಿಯಂಗಿಲ್ಲ ಅವ್ರಿಗೆ ಶಾಸ್ತ್ರನೇ ತಿಳಿಯಂಗಿಲ್ಲ. ವೇದಾಂತ ಅಂದರೆ ಏನು? ವೇದದ ಶಿರೋಭಾಗದಲ್ಲಿ ನಿರೂಪಿಸಲ್ಪಟ್ಟಂಥ ಅರ್ಥಕ್ಕೆ ವೇದಾಂತ ಅಂತ ಕರೀತಾರೆ. ವೇದದಾಗ 3 ಭಾಗ ಇದಾವೆ. ಪರಮಾತ್ಮನೇ ನುಡಿದಾನ, ಈಶ್ವರವಾಣಿಯಾದ ವೇದ, ಯಜುರ್ವೇದ, ಸಾಮವೇದ, ಋಗ್ವೇದ, ಅಥರ್ವಣವೇದ. ಇವು 4 ವೇದಗಳಲ್ಲಿ ಅನೇಕ ಭಾಗಗಳಾದರೂ ಕೂಡ ವ್ಯಾಸ ಮಹರ್ಷಿಗಳು 3 ಭಾಗವನ್ನು ಮಾಡ್ಯಾರಿದ್ದಾರೆ. ಅದರಲ್ಲಿ ಕರ್ಮ, ಉಪಾಸನ, ಜ್ಞಾನ. ಯಾರು ಜಗತ್ತಿನಲ್ಲಿ ಲೌಕಿಕ ವಿಷಯ ಸುಖಗಳಲ್ಲಿ ಆಸಕ್ತರಾಗಿ, ಅಂದರೆ ಈ ಪ್ರಪಂಚದ ಭೋಗ ವಸ್ತುಗಳಲ್ಲಿ ಅಪೇಕ್ಷೆಯುಳ್ಳವರ ಇರುವರೋ,
ಅಂಥವರಿಗೆ ಕರ್ಮ ಮಾರ್ಗವನ್ನು ಉಪದೇಶ ಮಾಡ್ಯದ ವೇದ. ಅದಕ್ಕೆ ಹೇಳಿದರು, ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಚಂದವೆನಿಪ ಕಾಂಡಗಳನ್ನು ಇಂತುವರೆಯುವುದು ನಿಜಗುಣ ಶಿವಯೋಗಿಗಳು ನೀತಿ ಕ್ರಿಯಾಚರ್ಯ ಸ್ಥಳ. ಯಾಕೆ ಮಂದಮತಿ ಅಂದ್ರೆ ಅವರಿಗೆ ಅಂದರೆ ಸತ್ಯ ಅಸತ್ಯದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವುದರಿಂದ ಮಂದಮತಿ ಅಂದರು. ನಾವು ಲೌಕಿಕ ವಿಷಯ ಸುಖಗಳು, ಈ ಲೋಕದ ಸುಖ ಮತ್ತು ಪರಲೋಕದ ಸುಖ ಅಂದರೆ ಸ್ವರ್ಗ ಸುಖ, ಇಹ ಮತ್ತು ಪರಲೋಕದ ಸುಖದ ಅಪೇಕ್ಷೆಯನ್ನಿಟ್ಟುಕೊಂಡು ಆಯಾ ಕರ್ಮಗಳಲ್ಲಿ ತೊಡಗಿ ಆಯಾ ಕರ್ಮಗಳ ಫಲವನ್ನು ಅನುಭವ ಮಾಡುತ್ತಾ ಈ ಲೋಕದಿಂದ ಪರಲೋಕ, ಪರಲೋಕದಿಂದ ಈ ಲೋಕ ಅನ್ನುವಂಥದ್ದು ಪುನಃ ಪುನಃ ಜನನ ಮರಣ ರೂಪ ಸಂಸಾರಕ್ಕೆ ಕಾರಣವಾಗುವುದಲ್ಲದೆ ನಿನ್ನನ್ನು ಮುಕ್ತದಿಂದ ಬಂಧನದಿಂದ ಮುಕ್ತಿಯನ್ನು ಕೊಡುವಂಥದ್ದಲ್ಲ ಕರ್ಮಕಾಂಡ. ಈ ಕರ್ಮ ಮಾಡಬೇಕಾದ್ರೆ ದೇಹ ನಾನೆಂಬ ಬುದ್ಧಿ ಇದ್ದರೆ ಕರ್ಮ ಮಾಡೋಕ್ಕೆ ಬರ್ತದೆ. ದೇಹ ನಾನಲ್ಲ ಅಂದರೆ ಅಲ್ಲಿ ಕರ್ಮ ಹೆಂಗೆ ಮಾಡ್ತದೆ? ಅಲ್ಲಿ ಕರ್ಮ ಮಾಡಬೇಕಾದ್ರೆ ದೇಹ ನಾನು ಅಂತ ಇದ್ದಾಗ ಕರ್ಮಕ್ಕೆ ಅಧಿಕಾರಿ ಆಗ್ತೀವಿ. ಆದರೆ ಈ ಕರ್ಮವನ್ನು ತೊರೆದು ಅಂದರೆ ಇಹಲೋಕದ್ದು ಪರಲೋಕದ್ದು ಸುಖವನ್ನು ತೊರೆದು, ಯಾಕೆ ಸುಖ ತೊರಿಬೇಕಾದ್ರೆ ಈ ಲೋಕದ ಸುಖನೂ ಕ್ಷಣಿಕನೇ, ಪರಲೋಕದ ಸುಖನೂ ಕ್ಷಣಿಕನೇ. ವಿವೇಕ ದೃಷ್ಟಿಯಿಂದ ವಿಚಾರ ಮಾಡ್ತಾರೆ ಅವರು. ಯಾಕೆ ಸುಖ ಅಂದರೆ ಈ ಲೋಕದ ಭೋಗ ಸುಖಗಳು ಕ್ಷಣಿಕ ಮಾತ್ರವಾಗಿರುವಂಥವು. ಅದಕ್ಕೆ ಮುಗಿಲೊಡ್ಡಣ ಮಿಂಚಿನ ಕಳೆಯಂತೆ ಮೃಗತೃಷ್ಣದ ಜಲದಂತೆ ಅಂತ ನಿಜಗುಣರು ಪರಮಾರ್ಥ ಗೀತೆಯಲ್ಲಿ ಬರ್ಕೊಂಬಂದಾರ. ಮುಗಿಲೊಡ್ಡಣ ಮಿಂಚಿನ ಕಳೆಯಂತೆ ಅಂದ್ರವ್ರು. ಮುಗಿಲು ಅಂದ್ರೆ ಮೋಡಗಳು, ಇಡೀ ಆಕಾಶವನ್ನು ಮುಚ್ಚಿ ಅನೇಕ ರೀತಿಯಿಂದ ವಿಚಿತ್ರವಾಗಿ ಕಾಣ್ತಾವ ಮುಗಿಲುಗಳು. ಮೋಡ ಬಂದಾಗ ನೋಡಿದರೆ ಏನಪ್ಪ ಒಂದು ಪಟ್ಟಣನೇ ತೋರ್ತದೇನೋ ಅನ್ನೋದು ತೋರ್ತದೆ. ಆದರೆ ಅದು ಸತ್ಯ ಏನೋ ಇರ್ತದೇನೋ, ಅದು ಯಾವಾಗಲೂ ಸ್ಥಿರ. ಸ್ವಲ್ಪ ಗಾಳಿ ಬಿಡ್ತಂದ್ರೆ ಓಡೋಗಿಬಿಡ್ತದೆ ನೋಡಿ ಮೋಡ. ಅದರಂಗೆ ವಿಷಯ ಸುಖ ಭೋಗ ಕಾಲದಲ್ಲಿ ನಮಗೆ ಸತ್ಯ ಇದು ನಿಜವಾಗಿ ಆನಂದ ಐತೇನೋ ಅನ್ನಿಸ್ತದೆ. ಸ್ವಲ್ಪ ಭೋಗ ಮಾಡ್ತಾ ಅದು ಹುಟ್ಟೋಗಿಬಿಡ್ತದೆ ಕೈ. ಅಂದರೆ ವಿಷಯ ನಿತ್ಯ ಅಲ್ಲ ಅಂದಂಗೆ ಆಯ್ತಲ್ಲ. ನಿತ್ಯ ಇತ್ತು ಅಂದರೆ ಯಾವಾಗಲೂ ಆ ವಿಷಯದಲ್ಲಿ ನಮಗೆ ದ್ವೇಷ ಭಾವ ಬರಬಾರ್ದಾಗಿತ್ತು. ಜಗತ್ತಿನಲ್ಲಿ ಹಿಂಗಾಗ್ಯಾವ ಯಾವುದನ್ನು ವಿಷಯ ಸುಖದಲ್ಲಿ. ಇವತ್ತು ಸುಖ ಕಂಡಿದ್ದು ನಾಳೆ ಬೇಸರ ಅನ್ನಿಸ್ತದೆ, ನಾಳೆ ದುಃಖ ಅನ್ನಿಸ್ತದೆ ನಮಗೆ. ಶರೀರ ಯೌವನ ಕಾಲದಲ್ಲಿ ಸುಖ ಅನ್ನಿಸ್ತದೆ, ಮುಪ್ಪಿನ ಕಾಲದಲ್ಲಿ ಇದೇ ಶರೀರ ದುಃಖ ಅನ್ನಿಸ್ತದೆ. ಭೋಗ ಯಾವುದೇ ವಿಷಯ ಇರಲಿ, ಒಬ್ಬ ಆರೋಗ್ಯವಂತನಿಗೆ ಈ ಸಕ್ಕರೆ ರೋಗ ಇಲ್ಲದವನಿಗೆ ಅವನಿಗೆ ಸಕ್ಕರೆ ಭಾಳ ಮಧುರ ಅನ್ನಿಸ್ತದೆ. ಅದೇ ರೋಗ ಬಂತು ಅಂದ್ರೆ ಅದೇ ವಿಷ ಆಗ್ತದೆ ಅವನಿಗೆ. ಮತ್ತು ವಿಷಯದಲ್ಲಿ ಸುಖ ಐತೆ ಅನ್ನಬೇಕು, ದುಃಖ ಐತೆ ಅನ್ನಬೇಕು. ಸುಖನೂ ಇಲ್ಲ, ದುಃಖನೂ ಇಲ್ಲ, ಕೇವಲ ಕಲ್ಪನಾ ಮನಸ್ಸಿನಲ್ಲಿ ಅದ ಇದು. ಅದರಂಗೆ ಈ ಲೋಕದ ಸುಖ ಕ್ಷಣಿಕ ಅದ. ಅವು ಹೆಂಗೆ ಮೋಡ ತೋರಿ ನಾಶ ಆಗ್ತಾವೋ, ಮಿಂಚಿನ ಕಳೆಯಂತೆ. ಮಿಂಚು ನೋಡ್ತೀವಿ ಎಷ್ಟೊತ್ತಿರ್ತದೆ ರೀ ಅಂದ್ರೆ ಕಣ್ಣು ಮುಚ್ಚಿ ಕಾಣ್ತಿರೋದ್ರೆ ಮಿಂಚಿಲ್ಲ. ನಾವು ಹೆಂಗೆ ಅದು ಕ್ಷಣಿಕ ಅದ, ಅಷ್ಟೇ ಕ್ಷಣಿಕ ಈ ಲೋಕದ ಸುಖಗಳು ಉಂಟು ಅಂದ್ರೆ ಅವ್ರು. ಶರೀರ ಒಂದು ದಿವಸ ತೋರ್ತದ, ನೋಡಿದಂಗೆ ಆಗ್ತದ, ಬೆಳೆದಂಗೆ ಆಗ್ತದ, ಉಂಡಂಗೆ ಆಗ್ತದ, ತಿಂದಂಗೆ ಆಗ್ತದ, ಒಂದು ದಿವಸ ಇಲ್ಲದಂಗೆ ಆಗ್ತದೆ. ಇದು ಎಲ್ಲರ ಅನುಭವ ಅದ. ಜಗತ್ತೇನು ನಾವು ನೋಡಿಲ್ಲ ಅಂತಲ್ಲ, ಎಷ್ಟೋ ಮಂದಿ ಬಂದವ್ರು ನೋಡೀವಿ, ಎಷ್ಟೋ ಮಂದಿ ಓದೋರು ನೋಡೀವಿ, ಇನ್ನು ಹೋಗೋರನ್ನು ನೋಡ್ತೀವಿ. ಅದಕ್ಕೆ ಹೇಳಿದ್ರು ಅವರು, ಕಂಡು ಕೇಳಿ ಮತ್ತೆ ಮೋಹಿಪರೇ ಬಲ್ಲವರು ಭೂಮಂಡಲದ ಭೋಗ ಭೋಗವನ್ನು ಅತಿಗಳಿಯದೆ. ಕಂಡಿಲ್ಲ ಅಂತಲ್ಲ, ಕಂಡೀವಿ, ಕೇಳೀವಿ. ಆದರೆ ಈ ಭೋಗ ಸುಖ ಐತೆ ಅಂತ ಮತ್ತೆ ಭ್ರಮೆದೊಳಗೆ ಬಿದ್ದೀವಲ್ಲ, ಇದು ಬಹಳ ಆಶ್ಚರ್ಯ ಅಂತಾರೆ ಅವರು. ಬಲ್ಲವರು ಅಂದರೆ ತಿಳಿದವರು ಈ ಕೆಲಸ ಕೈ ಹಾಕಂಗಿಲ್ಲ, ತಿಳಿಲಾರ್ದವ್ರು ಈ ಕೆಲಸ ಕೈ ಹಾಕ್ಯಾರ ಅಂತ ಅರ್ಥ ಮಾಡ್ಬೇಕಲ್ಲಿ. ತಿಳಿದವ್ರು ಯಾಕೆ ಮಾಡ್ತಾರೆ? ಅವ್ರಿಗೆ ಗೊತ್ತಾಗ್ಯದ ಇದ್ರಾಗ ದುಃಖ ಐತೆ ಅಂತ. ಹೀಗೆ ವಿಚಾರ ಮಾಡಿದಾಗ ನಮಗೇನು ಅನುಭವ ಆಗ್ತದೆ ಅಂದರೆ ಈ ಲೋಕದ ಸುಖ ಕ್ಷಣಿಕದ. ಹೋಗಲ್ರಿ ಸ್ವರ್ಗದಾಗ ಆದ್ರೆ ಸುಖ ಐತೆ ಅಂದ್ರೆ ಅದು ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಶಂತಿ. ಭಗವದ್ಗೀತೆದೊಳಗೆ ಹೇಳ್ತಾನೆ, ನೀ ಎಷ್ಟು ಪುಣ್ಯ ಮಾಡಿದ್ದೆ ಅಷ್ಟು ದಿವಸ ಅವ್ರು ಅಲ್ಲಿ ಇಟ್ಕೊಂತಾರೆ. ಪುಣ್ಯ ಯಾವ ಕ್ಷಣದಲ್ಲಿ ತೀರ್ತು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಕ್ ಮಾಡಿ ಬಿಸಾಕ್ತಾರೆ ಅಲ್ಲಿಂದ ನಿನ್ನ. ಯಾಕಂದ್ರೆ ಪುಣ್ಯದ ಸಂಬಂಧ ಐತೆ ಸ್ವರ್ಗಕ್ಕೆ ಹೊರತು ಬೇರೆ ಸಂಬಂಧ ಇಲ್ಲ ಅಲ್ಲಿ.
ನಮ್ಮದು ಎಷ್ಟು ವಿಚಿತ್ರ ಅದ, ಸ್ಥೂಲ ಶರೀರ ಇಲ್ಲೇ ಅದ, ಸೂಕ್ಷ್ಮ ಶರೀರ ಹೋಗ್ಯದ. ಅದು ಜನ್ಮಾಂತರ ಗಮನಾಗಮನ ಯಾರಿಗೆ ಹೇಳ್ತೀರಿ? ಇಲ್ಲಿ ಶರೀರಕ್ಕೆ, ಸ್ಥೂಲ ಶರೀರಕ್ಕೆ ಹೇಳಕ್ಕೆ ಬರ್ತದೆ, ಸ್ವರ್ಗಕ್ಕೆ ಇದು ಹೋಗ್ತದ, ಇದಿದ್ರೆ ಇಲ್ಲೇ ಮಣ್ಣಾಗ ಮೂಡಿಟ್ಟು. ಮತ್ತು ಜೀವಾತ್ಮ ಹೋಗೋನು ಅಲ್ಲ, ಬರೋನು ಅಲ್ಲ. ಮತ್ತು ಇದ್ರಾಗ ಯಾರು ಹೋದ್ರು ಯಾರು ಬಂದರು ಅಂದ್ರೆ ಸೂಕ್ಷ್ಮ ಶರೀರ ಯಾವುದ್ರಾಗ ಮನಸ್ಸು ಸಂಸ್ಕಾರ ಹಿಡ್ಕೊಂಡೈತಿ ಅದೇ ಹೋಗ್ತದ, ಅದೇ ಬರ್ತದೆ. ಅದು ಅದ್ರಾಗ ಎಲ್ಲಿವರೆಗೆ ಸಂಸ್ಕಾರ ಇದ್ದಾವೆ ಅಲ್ಲಿವರೆಗೆ ಜನನ ಮರಣ ಅನ್ನುವಂಥದ್ದು ಬಿಡದೆ ಕಾಡ್ತಾವೆ ಎಲ್ಲರಿಗೆ. ಆ ಸಂಸ್ಕಾರ ಹೊತ್ಕೊಂಡು ಹೋಗ್ತದ, ಆ ಸಂಸ್ಕಾರಕ್ಕೆ ಅನುಗುಣವಾಗಿ ಸೂಕ್ಷ್ಮ ಶರೀರ ಅನುಭವ ಮಾಡ್ತದೆ ಎಲ್ಲಿ ಸ್ವರ್ಗ ಸುಖವನ್ನು. ಅದಾದ್ರೂ ಕ್ಷಣಿಕ ಅದಂದ್ರೆ ಅವ್ರು ಏನು ಶಾಶ್ವತವಾಗಿ ಅಲ್ಲೇ ಇಟ್ಕೊಂಬಂಗಿಲ್ಲ. ನಮ್ಮ ವ್ಯವಹಾರ ಎಲ್ಲಿವರೆಗಿತ್ತು ಅಲ್ಲಿವರೆಗೆ ನಮಗೆ ಬ್ಯಾಂಕಿನವ್ರು ಕರೆತಿದ್ರು, ಫ್ಯಾನ್ ಹಚ್ಚಿ ಕುಂದ್ರಿಸಿದ್ರು, ಕುರ್ಚಿ ಹಾಕ್ತಿದ್ರು. ಬ್ಯಾಂಕಿನಾಗ ನಮ್ಮ ಖಾತೆನೇ ಬಂದಾಗ್ಯದಂದ್ರೆ ನಾವು ಹೋಗಿ ಕುಂತ್ರಿ ಎಡಕ್ಕೆ ಹಿಡ್ಕೊಂಡು ಹೊರಗೆ ದೊಬ್ತಾರೆ. ಮೊದಲು ಯಾಕ್ರಿ ಮತ್ತು ಮೊದಲು ಚೇರ್ ಹಾಕ್ತಿದ್ರಿ ಬಂದಂಗೆ ಅಂದ್ರೆ ಹೌದು, ನಿಂದು ನಮಗೆ ಸಂಬಂಧ ಇತ್ತು ಅದಕ್ಕೆ ಇಟ್ಕೊಂಡಿದ್ದೀವಿ ನಿನ್ನ. ಇವತ್ತು ನನಗೆ ನಿಮಗೆ ಸಂಬಂಧ ಮುಗಿದೋಗ್ಯದ, ನಿಂದು ರೊಕ್ಕನೇ ಇಲ್ಲ ನಮ್ಮ ಬ್ಯಾಂಕಿನಾಗ, ನಿಂದೇನು ಕೆಲಸ ಐತೆ ಅಂತಾರೆ ಅವ್ರು. ಅದ್ರಂಗೆ ಪುಣ್ಯ ಯಾಕೆ ಕ್ಷಣದಲ್ಲಿ ತೀರಿತು ಸ್ವರ್ಗದ ಅಂದರೆ ಅಲ್ಲಿಂದ ಕೆಳಗೆ ದೊಬ್ಬೆ ಬಿಡ್ತಾರೆ ಅವ್ರು ಇಟ್ಕೊಂಬಂಗೆಲ್ಲ. ಈ ಎರಡರ ವಿಚಾರವನ್ನು ತಿಳಿಯದೆ ಕೇವಲ ಕರ್ಮವೇ ಸುಖವೆಂದು ತಿಳಿದು ಕರ್ಮ ಮಾರ್ಗವನ್ನು ಅನುಸರಿಸುವಂಥವನಿಗೆ ಮಂದಮತಿ ಅಂದ್ರೆ ಅವರು. ಅಂದರೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದು ಸತ್ಯನೋ ಮತ್ತು ಮಿಥ್ಯನೋ ಅಂತ ವಿಚಾರಹೀನನಾಗಿ ಕೇವಲ ಅದರಲ್ಲಿ ಆಸಕ್ತ ಆಗೋದು ಇದು ಮಂದಮತಿ ಕೆಲಸ. ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಅಂದರು. ದೈವಪರನು ಅಂದರೆ ಯಾರು? ಉಪಾಸಕನು, ಏಕದೇವ ಉಪಾಸಕನಾದಂಥವನಿಗೆ ದೈವಪರ ಅಂದರೆ ಭಕ್ತ ಅಂತ ಕರಿತೀವಿ ನಾವು. ಉಪಾಸಕರು ಎಂಥ ಉಪಾಸನೆ ಇರ್ತದೆ ಅವರಲ್ಲಿ? ಭಕ್ತಿ ಅಂದರೆ ಹೆಂಗಿರಬೇಕು? ಭಕ್ತಿ ತಾನು, ತನ್ನಸು, ತನು, ಗುಣ, ಕರ್ಮ, ಆವಳಿ, ಸಂತಾನಗಳು ಒಂದೆನಿಸು ಅಭಿಮಾನವಿಲ್ಲದೆ ಗುರು ಶಂಭುಲಿಂಗವೆಂದರಿದು ಹಿಡಿಯುವುದೇ ಮುಕ್ತಿಯ ನೀವ ಭಕ್ತಿ ಕಾಂಡ ಅಂತ ನಿಜಗೊಂಡ್ರು ನೀತಿಯಲ್ಲಿ ಬರ್ಕೊಂಬಂದು. ಎಷ್ಟಿದವ್ರು ಇದ್ರಾಗ? ತಾನಂದ್ರೆ ಯಾರು? ನಾನಂತ ಕುಂತೀನಲ್ಲಿ ಇದ್ರಾಗ ಶರೀರದಾಗ ಜೀವಾತ್ಮ. ಈ ಶರೀರ ನಾನಂತೀನಿ, ಇಂದ್ರಿಯ ನಾನಂತೀನಿ, ಮನಸ್ಸು ನಾನಂತೀನಿ, ಬುದ್ಧಿ ನಾನಂತೀನಿ, ಇವೆಲ್ಲವೂ ನಾನು ಇಂಥವೆಲ್ಲವನ್ನು ಹಿಡಿದು ಹಸು, ತನು, ಗುಣ, ಕರ್ಮಾಳಿಗಳು ಇವೆಲ್ಲವೂ ನಾ ಅಲ್ಲ, ಇವು ಎಲ್ಲವೂ ಪರಮಾತ್ಮನು ಅಂತ ಯಾವನು ಪರಮಾತ್ಮನಲ್ಲಿ ಏಕನಿಷ್ಠೆಯಿಂದ ಒಪ್ಪಿಸ್ಯಾನ. ಈ ಶರೀರ ಮೊದಲು ಮಾಡಿಕೊಂಡು ಕಾಣುವ ಜಗತ್ತು ಮೊದಲು ಮಾಡಿಕೊಂಡು ಎಲ್ಲವೂ ಪರಮಾತ್ಮನ ಸ್ವರೂಪ ನನವಲ್ಲ ಅಂತ ಯಾವನು ತಿಳ್ಕೊಂಡು ಪರಮಾತ್ಮಗೆ ಒಪ್ಪಿಸ್ತಾನ ಅವನಿಗೆ ಭಕ್ತಿ ಅಂತ ಕರೆದ್ರು. ಅದು ಎಷ್ಟನೇದು? ಎರಡನೇದು ಸಾಮಾನ್ಯ ಭಕ್ತಿ. ಎಂಥ ಭಕ್ತಿ? ಸಾಮಾನ್ಯ ಭಕ್ತಿ. ಅಲ್ಲಿ ಭೇದ ಅದ, ಸೂಕ್ಷ್ಮ ದೃಷ್ಟಿಯಿಂದ ಭೇದ ಅದ. ಯಾಕೆ? ಪರಮಾತ್ಮನಿಗೂ ತನಗೆ ಭೇದ ಅದ. ಈ ಭಕ್ತಿ ಮಾಡೋದು ಈ ಜಗತ್ತಿನಿಗೆ ಸಿಗೋದು ಭಾಳ ಅಪರೂಪ. ಮತ್ತೆ ಯಾಕಂದರೆ ಶಾಸ್ತ್ರಗಳು ಎಷ್ಟು ಸೂಕ್ಷ್ಮ ಇದಾವಂದರೆ ಎಳೆ ಎಳೆಯಾಗಿ ಬಿಚ್ಚಿ ನೋಡಿದಾಗ ನಮ್ಮ ಸತ್ಯದ ಅನುಭವ ನಮಗಾಗ್ತದೆ. ಜಗತ್ತು ಯಾಕೆ ಕೆಟ್ಟದಂದರೆ ಇರುವ ಸತ್ಯವನ್ನು ಹೊರಗೆ ಹೇಳಲಾರ್ದ ಮುಚ್ಚಿಟ್ಟೆ ಅರ್ಧ ಮಂದಿ ಕೆಡಿಸಿ ಹೋಗ್ಯಾರ. ಇದನ್ನು ಯಾಕೆ ಕೆಡಿಸಿದ್ರು? ಅವ್ರು ಇದ್ದದ್ದು ಹೇಳೋಕ್ಕಲ್ಲ, ಅವ್ರು ಹೇಳಿದ್ರೆ ಮತ್ತೆ ತಮ್ಮದು ಕೆಡ್ತದ. ಆದರೆ ವೇದ ಹೇಳ್ತದೆ ಇದು ಇದ್ದಂಗೆ ಹೇಳೋದು. ಯಾಕಂದರೆ ಅಲ್ಲಿ ಭಕ್ತಿಗೆ ಹೋದಾಗ ಅವನಲ್ಲಿ ಏನಿರ್ತದಂದ್ರೆ ಅಭಿಮಾನ ಇಲ್ಲ. ಆ ಅಭಿಮಾನ ಇಲ್ಲದೆ ಏಕದೇವನಲ್ಲಿ ಉಪಾಸನೆಯನ್ನು ಮಾಡ್ತಕ್ಕಂಥವ್ರು ಯಾರಿದಾರ ಅವರು ವಿಕ್ಷೇಪ ದೋಷದಿಂದ ನಿವೃತ್ತಿಯಾಗಿ ಜ್ಞಾನಕ್ಕೆ ಅಧಿಕಾರಿ ಆಗ್ತಾರಂದ್ರು ಅವರು. ಅಂಥ ಅಧಿಕಾರಿ ಆದವನಿಗೆ ಜ್ಞಾನ ಮಾರ್ಗವನ್ನು ಉಪದೇಶ ಮಾಡ್ಯಾರ ಮಹಾತ್ಮರು. ಅದಕ್ಕೆ ಜ್ಞಾನಕಾಂಡ ಅಂದರು. ಮತ್ತು ಈ ಜ್ಞಾನಕ್ಕೆ ಬಂದೀವ್ರಿ, ಮತ್ತು ಇದು ಹೆಂಗೆ ತಿಳಿಯೋದು? ಇದನ್ನು ಸರಳ ಹಂಗೆ ತಿಳಿತಿದ್ದೇನೆಂದರೆ ಅದಕ್ಕೆ ಹೇಳಿದ್ರು ಅವರು, ಅದಕ್ಕೆ ಕ್ರಮ ಐತೆಪ್ಪ. ವೇದದಲ್ಲಿ 3ನೇ ಭಾಗವಾಗಿರುವಂಥ ಜ್ಞಾನಕಾಂಡವನ್ನು ತಿಳಿಬೇಕಾಗಿತ್ತಪ್ಪ ಅಂತಂದರೆ, ಜ್ಞಾನ ಅಂದರೆ ಏನು? ಯಾವುದು ಅಜ್ಞಾನವನ್ನು ನಾಶವನ್ನು ಮಾಡಿ. ಅಜ್ಞಾನ ಅಂದ್ರೇನು? ತಪ್ಪು ತಿಳುವಳಿಕೆ. ಅಜ್ಞಾನ ಇದಾನಪ್ಪ ಅವನಂದ್ರೆ ಏನು? ಅವನಿಗೆ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಅವನಿಗೆ ಜ್ಞಾನ ಅದ, ಆದರೆ ಸಾಮಾನ್ಯ ವ್ಯಾವಹಾರಿಕ ಜ್ಞಾನ ಅದ ಅವನಿಗೆ.
ನೀ ಯಾರಂತ ಕೇಳಿದರೆ ನೀ ಯಾರಪ್ಪ ಅಂದ್ರೆ ನಾನು ಇಂಥವನು, ನನ್ನ ಹೆಸರು ಹಿಂಗೈತೆ. ಅಲ್ಲೋ ನೀನು ತೊಟ್ಟಲ್ದಾಗ ಇಟ್ಟು ಹೆಸರು ಕೇಳಿಲ್ಲ ನಾವು, ನೀನು ಯಾರು ಅಂತ ಅವ್ರು ಕೇಳ್ತಾರೆ. ನೀ ಯಾರಪ್ಪ? ನಮ್ಮಪ್ಪ ಇಂಥ ಹೆಸರು, ನಮ್ಮ ತಾಯಿ ಹೆಸರು. ನಿಮ್ಮ ತಾಯಿ ತಂದೆ ಹೆಸರು ಕೇಳಿವೆ ನಾವು, ನೀ ಯಾರಂತ ಕೇಳಕತ್ತೀವಿ. ಇದು ಭಾಳ ಆಯ್ತಲ್ರಿ. ಮತ್ತು ನಾನು ಯಾರು? ನಾನು ಇಂಥ ಕುಲದವನು, ಇಂಥ ಜಾತಿಯವನು. ಅಲ್ಲೋ ಜಾತಿ ಕುಲ ಈ ಶರೀರ ಬಂದ ಮೇಲೆ ಬಂದವೋ ಏನು ಮೊದಲೇ ಇತ್ತು ಇವು? ನಿನಗೆ ಯಾವ ಜಾತಿ, ಯಾವ ಕುಲ, ಯಾವ ಆಶ್ರಮ ಅಂತ ನಾವು ಕೇಳಿಲ್ಲ. ಈ ನೀನು ಯಾರಂತ ಕೇಳಕತ್ತೀವಿ ಇಲ್ಲಿ. ಅವಾಗ ಏನಂತಾನೆ, ಈ ದೇಹ ಏನು ಕಾಣ್ತದಲ್ರಿ, ಇದೇ ನೋಡಿ ನಾನಂತ. ಹೌದಪ್ಪ, ಈ ದೇಹ ಕಾಣ್ತದ ಅಂದಮೇಲೆ ನೀನು ನೋಡ್ತದ್ದೆ ಅದು ನಿನಗೆ ಕಾಣ್ತದ. ಈ ಮೈಕ್ ನಾನು ನೋಡ್ತೀನಿ, ನಾಲ್ಕನಕ್ಕೆ ಕಾಣ್ತದ. ಮತ್ತು ಮೈಕು ನಾನಲ್ಲ, ನಾನು ಮೈಕಲ್ಲ. ಯಾಕೆ? ಅದು ನಾನಾಗಿದ್ರೆ ನನಗೆ ಹೆಂಗೆ ಕಾಣ್ತದೆ? ನಾ ಬೇರೆ ಏನೇ ಕಾಣ್ತೀನಿ. ಅದ್ರಂಗೆ ಈ ದೇಹ ಹುಟ್ಟ್ಯದ, ಒಂದು ದಿವಸ ನಾಶ ಆಗ್ತದೆ ಅಂದಮೇಲೆ ಈ ದೇಹ ಹೋದ ಮೇಲೆ ನೀನು ಯಾರಪ್ಪ? ನನಗೆ ಗೊತ್ತಿಲ್ಲರಿ ಅಂತ. ಇಷ್ಟು ನಮ್ಗೆ ಗೊತ್ತಿಲ್ಲರಿ. ಈ ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ಮತ್ತು ಇದನ್ನು ಗೊತ್ತು ಮಾಡಿಕೊಳ್ಳುವುದೇ ಜ್ಞಾನ. ಅವಿಜ್ಞಾತೆ ಈ ಜ್ಞಾತಂ ಜ್ಞಾನ ಅಂತ ಹೇಳಿದರು. ಯಾವುದು ನಮಗೆ ಅವಿಜ್ಞಾತ ಅಂದ್ರೆ ನಮ್ಮದನ್ನು, ನನ್ನ ಮೂಲವನ್ನು ನಾ ತಿಳಿದೇ ಇರುವಂಥದ್ದು ಏನದ, ಅದಕ್ಕೆ ಅಜ್ಞಾನ ಅಂದರು. ನೀನು ಯಾರಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ನೋಡು, ಅಜ್ಞಾನ. ಆ ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ. ಜ್ಞಾನದಿಂದನೇ ಅಜ್ಞಾನ ನಾಶ ಆಗ್ತದೆ ಹೊರತು ಮತ್ಯಾವುದರಿಂದ ಅಲ್ಲ. ಅದಕ್ಕೆ ಯದುಕ್ತಂ ವದಂತು ಶಾಸ್ತ್ರಾಣಿ ಯಜಂತು ದೇವತಾಂ ಕುರ್ಯಂತು ಕರ್ಮ ಮತ್ತು ಮುಕ್ತಿರ್ನ ಸಿದ್ಧತೆ ಬ್ರಹ್ಮಶತಾಂತರೇಪಿ ಅಂತ ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಶಂಕರಾಚಾರ್ಯರು ಬರ್ಕೊಂಬಂದಾರೆ ಈ ಮಾತು. ವದಂತು ಶಾಸ್ತ್ರಾಣಿ, ಸಕಲ ಎಷ್ಟು ಶಾಸ್ತ್ರಗಳ್ರಿ? 6 ಶಾಸ್ತ್ರಗಳು, 18 ಪುರಾಣಗಳು, ಇತಿಹಾಸ ಪುರಾಣ. 18 ಪುರಾಣಗಳು ವೇದವ್ಯಾಸರು ಬರ್ಕೊಂಬಂದವು. 18 ಪುರಾಣಗಳು, 4 ವೇದಗಳು, ಮತ್ತು ಇತಿಹಾಸ. ರಾಮಾಯಣ ಮಹಾಭಾರತ ಎಲ್ಲಿ ಬರ್ತದೆ? ಇತಿಹಾಸದೊಳಗೆ ಬರ್ತದೆ. ಇವೆಲ್ಲವೂ 6 ಶಾಸ್ತ್ರಗಳು. ಈ ಷಣ್ಮತದವ್ರು ಏನಿದ್ದಾರೆ, 6 ಮತದವ್ರು, ಇವು 6 ಶಾಸ್ತ್ರಗಳು. ಕಂಠಪಾಠಿ ಮಾಡೋಣ, ಎಲ್ಲ ಗೊತ್ತೈತ್ರಿ, ಬಾಯಿ ಹೆಂಗೆ ಕೇಳಿದಂಗೆಲ್ಲ ಹೇಳ್ತಾನ ಅಂತಂದ್ರೂ ಅವ್ರು ಹೇಳ್ತಾರೆ ಶಂಕರಾಚಾರ್ಯರು, ಅವನಿಗೆ ಮೋಕ್ಷ ಆಗಂಗಿಲ್ಲ ಅಂದ್ರೆ. ಅವ್ರು ಹೇಳೋದು ಕಲ್ತಾನ ಅವನು ಅಷ್ಟೇ, ಅದರ ಅನುಭವ ಅವನಿಗೆ ಏನೋ ಐತೇನೋ. ವದಂತು ಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳು ಬೇಕಾದಷ್ಟು ಕಂಠಪಾಠ ಮಾಡಿ ಹೇಳುವಲ್ಲಕ ಅವನಿಗೆ ಮೋಕ್ಷ ಆಗ್ತದಂತ ಹೇಳಿಲ್ಲ ವೇದಾಂತ. ಅಲ್ರಿ, ಮತ್ತು ಇಷ್ಟು ಕಲಿಬೇಕಂದ್ರೆ ಭಾಳ ಜಡ ಐತೆ ಅಂಥವ್ರು ಕಲ್ತ ಮೇಲೆ ಆಗಂಗಿಲ್ಲ. ಹೌದು ಕಲ್ತಾನಪ್ಪ ಖರೆ, ಅದ್ರಾಗ ಅವ್ನು ಅದ್ರ ಅನುಭವ ಇಲ್ಲಲ್ಲ. ಮಿಂಜಾಳಿನ ಸಹಿತನ ಸಾರನೆಗೆ ಸೌಟ್ ಐತೆ, ಅದೇ ಸಾವುಟೆ ತಗೊಂಡು ತಿರುತ್ತೀವಿ ಎಲ್ಲರಿಗೆ ಅದೇ ಹಾಕ್ತೀವಿ, ಸೌಟ್ ತಗೊಂಡೆ ಹಾಕ್ತೀವಿ ಸಾರು. ಮತ್ತು ಉಪ್ಪು ಆಗ್ಯದೋ ಖಾರ ಆಗ್ಯದೋ ಅಂತ ಯಾರಿಗೆ ಕೇಳ್ತೀವಿ? ಊಟಕ್ಕೆ ಕುಂತವ್ರನ್ನೇ ಕೇಳ್ತೀವಿ. ಸೌಟ್ ಅದ್ರಾಗ ಇರ್ತಲ್ಲ, ಮತ್ತು ಅದನ್ನೇ ಕೇಳಬೇಕಾಗಿತ್ತು. ಹೌದಪ್ಪ, ಮಿಂಜಾಳಿನ ಸಹಿತನ ಸೌಟ್ ಐತೆ, ಅದಕ್ಕೆ ಗೊತ್ತಾಗ್ತದೇನು ಉಪ್ಪು ಖಾರ? ಅದ್ರಂಗೆ ಇವನು ಎಲ್ಲ ವೇದ ಶಾಸ್ತ್ರ ಎಲ್ಲ ಕಲ್ತಾನ ಖರೆ, ಅದರ ಅನುಭವ ಇವನಿಗೆಲ್ಲ. ಅದು ಪ್ರಯೋಜನಕ್ಕೆ ಬಂತೇನು ಅಂದರೆ ಬರಂಗಿಲ್ಲ ಅಂದ್ರೆ ಅವರು, ಅದು ಮುಕ್ತನ ಲಕ್ಷಣ ಅಲ್ಲ. ಯಜಂತು ದೇವತಾ, ಬೇಕಾದ ದೇವತೆಗಳನ್ನೇ ಪ್ರತ್ಯಕ್ಷ ಮಾಡಿ ಅವ್ರು ಕೂಡ ಮಾತಾಡುವಲ್ಲ. ಅಷ್ಟಕ್ಕೆ ಅವನು ಮಾತಾಡ್ಯಾನಂದ್ರೆ ಅವನು ಮುಕ್ತ ಅಂತ ಹೇಳಿಲ್ಲ ಶಾಸ್ತ್ರ. ಬೇಕಾದಂಥ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ್ಯೂ ಕೂಡ ಅವನು ಕೂಡ ಮುಕ್ತನಲ್ಲ. ಮತ್ತು ಯಾರ್ರೀ ಇಂಥವ್ರು? ಬ್ರಹ್ಮಶತಾಂತರೇಪಿ ಅಂದ್ರೆ ಅವರು ಜ್ಞಾನವಿಹೀನ ಮುಕ್ತಿರ್ನ ಸಿದ್ಧತೆ ಬ್ರಹ್ಮಶತಾಂತರೇಪಿ. ಈ ಒಂದು ಜ್ಞಾನ ತನ್ನ ಸ್ವರೂಪದ ಯಥಾರ್ಥ ಜ್ಞಾನ, ಆತ್ಮಜ್ಞಾನವನ್ನು ಪಡೆಯದೆ ಉಳಿದು ಎಲ್ಲವೂ ಸಾಧನೆಗಳನ್ನು ಮಾಡಿದರೂ ಕೂಡ ಬ್ರಹ್ಮಶತಾಂತರೇಪಿ ಅಂದ್ರೇನು? ಬ್ರಹ್ಮನಿಗೆ ಎಷ್ಟಾಗ್ರಿ ವಯಸ್ಸು? ಯಾರು? ಚತುರ್ಮುಖ ಬ್ರಹ್ಮನಿಗೆ, ಸಗುಣ ಬ್ರಹ್ಮನಿಗೆ. ನಮಗೆ 24 ತಾಸು, ಇದರಂಥವು 365 ದಿವಸ ಆದರೆ 1 ವರ್ಷ ಅಂತ ನಾವು ಲೆಕ್ಕ ಮಾಡ್ತೀವಿ. ಈ 365 ವರ್ಷದಂಗೆ ಲೆಕ್ಕ ಹಾಕ್ರಿ ನೀವು. ಒಂದು ಯುಗಕ್ಕೆ, ಬರೀ ಕಲಿಯುಗಕ್ಕೆ 4,32,000 ವರ್ಷ ಆಯಸ್ಸೈತೆ ಕಲಿಯುಗಕ್ಕೆ. ಇದಕ್ಕೆ 1 ಪಟ್ಟು ಹೆಚ್ಚಿಗಿರೋದು ದ್ವಾಪರ ಯುಗಕ್ಕೆ.
ಇದರಂಗೆ ಲೆಕ್ಕ ಹಾಕಿದ್ರೆ 42 ಲಕ್ಷ ಚಿಲ್ಲರೆನ ಆಗ್ತವೆ 4 ಯುಗಕ್ಕೆ ಆಯಸ್. ಇದರಂಥವು 1000 ಸಲ ತಿರುಗಿದ್ರೆ ಆ ಬ್ರಹ್ಮನಿಗೆ ಒಂದು ಅಗಲ ಆಗ್ತದಂತ. ಅಂಥವು 100 ಮಂದಿ ಹುಟ್ಟಿ ಬಂದರೂ ನಿನಗೆ ಜ್ಞಾನ ಆಗಂಗಿಲ್ಲ ಅಂದಮೇಲೆ ನಮಗೆ ಲೆಕ್ಕ ಹಾಕಿದ್ರೆ ನಾವು ಎಷ್ಟು ಜನ್ಮಕ್ಕೆ ಹೋಗ್ಬೇಕು ಮತ್ತೆ ಸೃಷ್ಟಿ. ಅಂದರೆ ಈ ಜ್ಞಾನ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತಪ್ಪ ಅಂತಂದರೆ ಇದರಿಂದ ಆಗ್ತದೆ ಈ ಜ್ಞಾನ ಅಂತಂದರೆ ಅಂಥ ಜ್ಞಾನಿಗಳ ಸಹವಾಸವನ್ನು ಮಾಡಿ ಅವರು ಸಮ್ಮುಖದಲ್ಲಿ ಇದ್ದು ಆ ಜ್ಞಾನದ ಸಾಧನೆಗಳನ್ನು ಮೈಗೂಡಿಸಿಕೊಂಡು, ಜ್ಞಾನ ಸುಮ್ಮನೆ ಆಗೋದಲ್ಲ, ಅದಕ್ಕೆ ಸಾಧನ ಬೇಕು, ಕ್ರಮ ಅದ. ಮಲವಿಕ್ಷೇಪ ದೋಷಗಳನ್ನು ನಿವೃತ್ತಿ ಮಾಡಿಕೊಂಡು ಸದ್ಗುರುವಿಗೆ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿಗೆ ಶರಣಾಗತನಾಗಿ ಅಂಥ ಗುರುವಿನ ಸಮ್ಮುಖದಲ್ಲಿ ಇದ್ದು ತನ್ನ ನಿಜ ಸ್ಥಿತಿ ತಾನೇನೆಂದು, ಮುಂದಿನ ಪರಿಭವ ಎಂತ ಐತೆಂದು, ಇನ್ನಿದು ಪರಿಯುವುದು ಉಪಾಯ ಮಿದೆಂದು ಅಂತ ಶಿಷ್ಯನಾದಂಥವನು ಗುರುವಿನಲ್ಲಿ ಪ್ರಶ್ನೆಯನ್ನು ಇಟ್ಟುಕೊಂಡು, ಅದಕ್ಕೆ ಕ್ರಮ ಇದಾವೆಲ್ಲ. ನೀವು ಶಾಲೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಯಾವಾಗ ಬೇಕಾಗ ಹೋದ್ರೆ ಕರ್ಕೊಂತಾರೆ ಶಾಲ್ಯಾಗ. ನೋಡ್ರಿ ಶಾಲೆ ಮಕ್ಕಳು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಒಂದು ಏನಿಲ್ಲ, ಅವಕ್ಕೆ ಆನಕ್ಕೆ ಬರೋಂಗಿಲ್ಲ, ಅನ್ನಕ್ಕೆ ಬರೋಂಗಿಲ್ಲ, ಅವಕ್ಕೆ ಬ್ಯಾಗ್ ಹೊತ್ಕೊಂಡು ಮುಂಜಾನೆ ಹೋಗಿ ಟೈಮ್ ಸರಿಯಾಗಿ ಗೇಟ್ನ ಒಳಗೆ ಬಿಟ್ಟು ಬರ್ಬೇಕು. ಜಲ್ದಿ ಬಿಡ್ಲು ಅಂದ್ರೆ ವಾಪಸ್ ಕಳಿಸ್ತಾರೆ ಮಕ್ಕಳನ್ನ ಕರ್ಕೊಂಡು. ರೊಕ್ಕ ಕಟ್ಟೀವಿ, ಲಕ್ಷ ರೊಕ್ಕ ಕಟ್ಟೀವಿ, ಕರ್ಕೊಂಬಂಗಿಲ್ಲ ಅಂತ ನಾವು. ನಮ್ಮ ಟೈಮ್ ಆಯ್ತು ಅಂದ್ರೆ ನಿಮ್ಮ ಮನೆಗೆ ಹೋಗ್ರಿ ಅಂತ ನಾವು. ಅದಕ್ಕೆ ಇಷ್ಟು ಕಾಳಜಿ ಐತೆ, ಅದಕ್ಕೆ ಅಷ್ಟು ಮಹತ್ವ ಅದ. ಅದೇನು ಬ್ರಹ್ಮವಿದ್ಯೆ ಅನ್ನೋದು ಭ್ರಮೆವಿದ್ಯೆ. ಬ್ರಹ್ಮವಿದ್ಯೆಗೆ ಇಷ್ಟು ನಿಷ್ಠೆ ಐತಿ, ಇಷ್ಟು ಸಮಯ ಪ್ರಜ್ಞೆ ಐತೆ ಅಂದಮೇಲೆ ಈ ಬ್ರಹ್ಮವಿದ್ಯೆಗೆ ಸಮಯ ಪ್ರಜ್ಞೆ ನಿಷ್ಠೆ ಅಂದ್ರೆ ನಡೀತದೇನು? ಇದಕ್ಕೆ ಕ್ರಮವೈತೆ, ಇದಕ್ಕೆ ಕಾನೂನು ಇದ್ದಾವೆ, ಇದಕ್ಕೆ ಪರಮಾತ್ಮ ನಿಯಮವನ್ನು ಬರೆದಾನ. ತತ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆ ಸೇವಾಯ ಉಪದೇಶಂತೀತಿ ಜ್ಞಾನಂ ಜ್ಞಾನಿನ ತತ್ವದರ್ಶಿತಃ. ವಿಧಿವತ್ತಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ಸಮ್ಮುಖದಲ್ಲಿ ಹೋಗಿ ನಾವು ಗುರುವಿನ ಆಶ್ರಯ ಪಡ್ಕೊಂಡು, ಎಂಥ ಗುರು ಇರಬೇಕು? ಶ್ರೋತ್ರಿಯನಾಗಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು. ಕೇವಲ ಹೇಳುವನಷ್ಟೇ ಅಲ್ಲದೆ ಹೇಳುವಂಥ ತತ್ವದ ಅನುಭವ ಸ್ವತಃ ತನಗಾಗಿರಬೇಕು. ನಾನೇ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ, ನನಗಿಂತ ಅನ್ಯ ಏನಿಲ್ಲ, ಈ ಜಗತ್ತಂದರೆ ನಾನೇ ಇನ್ನು ನೋಡು, ಈ ಜಗತ್ತಂದರೆ ನಾನೇನೆ, ಈಶ ಅಂದರೆ ನಾನೇನೆ, ಮತ್ತು ಈ ಕಾಣುವಂಥ ಜೀವಿಗಳು ಅಂದರೆ ನಾನೇನೆ, ನನ್ನ ಸ್ವರೂಪಕ್ಕೆ ಭಿನ್ನ ಯಾವುದೂ ಇಲ್ಲ ಅಂತ ಯಾವ ತಿಳ್ಕೊಂಡನ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಂ ಬಾಹ್ಯ ಪರಂ ನಾಸ್ತಿ. ಆ ಲಿಂಗ ಅಂದರೆ ಬೇರೆ ಅಲ್ಲ, ಅದು ಆತ್ಮಲಿಂಗ, ನಾನೇ ಏನು ನೋಡು ಲಿಂಗ ರೂಪದಿಂದ. ನನಗೆ ಪರಿಪೂರ್ಣ ರೂಪವಾಗಿರುವಂಥ ಅಂಥ ಪರಮಾತ್ಮ ಸ್ವರೂಪನೇ ನಾನು ಅಂತ ಅಪರೋಕ್ಷ ಜ್ಞಾನ ಉಳ್ಳಂಥವನು ಮತ್ತು ಅದನ್ನು ತಿಳಿಸುವ ಯುಕ್ತಿಯಿಂದ ತಿಳಿಸಿಕೊಡುವಂಥ ಕಲೆ ಉಳ್ಳವನು. ಕಲೆ ಬೇಕಲ್ಲ, ಅಂಥ ಕಲೆ ಉಳ್ಳವನು ಯಾರಿದ್ದಾರೆ? ಅಂಥ ಬ್ರಹ್ಮನಿಷ್ಠನಾದಂಥ ಶ್ರೋತ್ರಿಯನಾದಂಥ ಗುರುವಿಗೆ ಶರಣಾಗತನಾಗಿ ವಿಧಿವತ್ತಾಗಿ ಅವನು ಸೇವಾದಿ ಕಾರ್ಯಗಳನ್ನು ಮಾಡಿ ಅವನ ಪ್ರಸನ್ನಗೊಳಿಸಿ ಅವರಿಂದ ಆತ್ಮಜ್ಞಾನವನ್ನು ಪಡೆದಾಗ ಕೇಳಿದಾಗ ಅವರು ಹೇಳ್ತಾರೆ, ನೋಡು ಮೊದಲು ನೀ ಏನು ತಿಳ್ಕೊ. ಮೊದಲು ಪ್ರಾರಂಭ ಆಗದೆ ಪಂಚೀಕರಣ. ಶರೀರ ಅಂದರೆ ಏನಪ್ಪ, ಇದು ಹೆಂಗೆ ಹುಟ್ಟಿತು, ಇದಕ್ಕೆ ಕಾರಣ ಏನು, ಈ ಶರೀರ ತೋರೋದಕ್ಕೇನು ಕಾರಣ? ಪಂಚಮಹಾಭೂತಗಳ ಕಾರಣ. ಪಂಚಮಹಾಭೂತಗಳು ಹೆಂಗೆ ವಿಂಗಡಣೆ ಆದವು, ಯಾವ ತತ್ವಗಳಿಂದ ಕೂಡಿ ಶರೀರ ರಚನೆ ಆಯಿತು ಅಂತ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಬಂದು ಈಗ ಅದೇ ಶರೀರ ನೀನು ಅಲ್ಲಪ್ಪ, ಇದಕ್ಕೆ ವಿಲಕ್ಷಣ ನೀನು ಸಾಕ್ಷಿ ಚೈತನ್ಯ ರೂಪನೇ ಇದ್ದೀ ಅಂತ ಉಪದೇಶ ಮಾಡಿಕ್ಯಂತ ಪಂಚಕೋಶಗಳ ವಿವೇಕವನ್ನು ಮಾಡಿದರು. ಇವತ್ತು ಯಾವುದು ಆನಂದಮಯ ಕೋಶದ ವಿವೇಕವನ್ನು ಮಾಡ್ತಾರೆ. ಶರೀರದಲ್ಲಿ ಅನ್ನಮಯ ಕೋಶ ಮೊದಲುಗೊಂಡು ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅನ್ನುವಂಥ ಕೋಶಗಳನ್ನು ಹೇಳಿ, ಕೋಶ ಅಂದಾಗ ಒಂದು ಹೊದಿಕೆ ಅಂತ ಅರ್ಥ ಮಾಡಬೇಕು. ಒಂದು ವಸ್ತುವಿಗೆ ಒಂದು ವಸ್ತುವಿನ ಒಂದು ವಸ್ತು ಐತೆ, ಇದಕ್ಕೆ ಒಂದು ಬಟ್ಟೆ ಹಾಕಿ ಮುಚ್ಚಿದ್ರೆ ಇವು ಕೆಳಗೆ ಕಾಣ್ತವೆ ನಮಗೆ, ನೇತ್ರೇಂದ್ರಕ್ಕೆ ಗೋಚರ ಆಗ್ತವೇನಿಲ್ಲ, ಒಳಗಿಲ್ಲೇನೋ ಐದಾವ, ಆದರೆ ಅವು ಕಾಣವಲ್ಲವು. ಯಾಕೆ? ಪ್ರತಿಬಂಧಕ ಆಗ್ಯದ, ಹೊದಿಕೆ ಪ್ರತಿಬಂಧಕ ಆಗ್ಯದ. ಅದರಂಗೆ ಆತ್ಮನೇ ನಾನೇನಿ, ಪರಬ್ರಹ್ಮ ಸ್ವರೂಪನೇ ನಾನೇನಿ, ಚೈತನ್ಯ ಸ್ವರೂಪನೇ ನಾನೇನಿ, ನಾನು ಆನಂದ ಸ್ವರೂಪಿನಿ, ನಮಗೆ ಕಾಣವಲ್ಲಲ್ರಿ, ಇದು ಮುಚ್ಚದ. ಇದನ್ನು ಸರಿಸಿದಾಗ ಅವು ಕಾಣ್ತಾವೆ.
ಇದೆಷ್ಟು ಸ್ಪಷ್ಟ ಅದು. ಅದರಂಗ ಇಲ್ಲಿ ಈ ಪಂಚಕೋಶಗಳು ಆವರಣ ಮಾಡ್ಯಾವ. ಇದನ್ನು ಆತ್ಮನ ಆವರಣ ಮಾಡಿಲ್ಲ, ಆತ್ಮನ ತಿಳಿಯುವಂಥ ಬುದ್ಧಿನ ಆವರಣ ಮಾಡ್ಯಾವ. ಆತ್ಮನ ಆವರಣ ಮಾಡ್ಯಾವ ಅಂದ್ರೆ ಆತ್ಮ ಪರಿಚ್ಛಿನ್ನ ವಸ್ತು ಆಗ್ತದ, ಪರಿಪೂರ್ಣ ಅದು. ಅಂಥ ಪರಿಪೂರ್ಣವಾದ ವಸ್ತುನ ಆವರಣ ಮಾಡೋ ಶಕ್ತಿ ಇದಕ್ಕಿಲ್ಲ. ಆದ್ರೆ ಅಂಥ ಶುದ್ಧ ಬುದ್ಧಿಯನ್ನು ತಿಳಿಯುವಂಥ ಬುದ್ಧಿಯನ್ನು ಇದು ಆವರಣ ಮಾಡ್ಯದಲ್ಲ, ಆ ಬುದ್ಧಿಯನ್ನು ಸರಿಸಬೇಕಾಗಿತ್ತಂದ್ರೆ ಇವು ಬೇರ್ಪಡಿಸ್ಬೇಕು ನೋಡು ಒಂದೊಂದು. ಅದರಂಗೆ ಇಲ್ಲಿ ಆನಂದಮಯ ಕೋಶ ಆದರೂ ಕೂಡ ಇದು ಎಲ್ಲಿ ಅದ ಅಂದರೆ ಕಾರಣ ಶರೀರದಲ್ಲಿ ಅದು. ನಾನು ನಿನ್ನೆನೇ ಹೇಳೇನಿ, ಈ ಜನನ ಮರಣ ರೂಪ ಸಂಸ್ಕಾರಕ್ಕೆ ಬೀಜಕ್ಕೆ ಕಾರಣ ಯಾವುದಪ್ಪ ಅಂದರೆ ಆನಂದಮಯ ಕೋಶದಲ್ಲಿ ಬರ್ತಕ್ಕಂಥ ಕಾರಣ ಶರೀರ. ಈ ಕಾರಣ ಶರೀರ ಒಂದು ಉಳಿಸ್ಕೊಂಡು ಉಳಿದು ಎಲ್ಲಸು ನಾವು ಅಲ್ಲಗಳೆದೀವಿ, ಅದಿದ್ದರೆ ಇರಲಿ ಬಿಡು ಅಂತ ಬುಟ್ಟಿ ಅಂದರೆ ಮತ್ತೆ ನಿನಗೆ ಜನ್ಮ ತಪ್ಪಿದ್ದಲ್ಲ. ಯಾಕಂದ್ರೆ ಅಜ್ಞಾನ ಇರೋದು ಆ ಕಾರಣ ಶರೀರದೊಳಗೆ ಅದ. ಏನು ಅಜ್ಞಾನ ಅಂದ್ರೆ ತನ್ನನ್ನು ತಾನು ತಿಳಿದೇ ಇರುವಂಥದ್ದೇ ಅಜ್ಞಾನ ಅಲ್ಲಿ. ಮತ್ತು ತನ್ನಲ್ಲಿ ತೋರುವಂಥ ಏನು ಆನಂದ ಅದ ಅಲ್ಲಿ, ಕ್ಷಣಿಕ ಆನಂದ, ನಿದ್ರಾ ಆನಂದ ಆದ್ರೂ ಕ್ಷಣಿಕ ಅದ. ಅದು ನಿರ್ವಿಷಯ ಆನಂದನೇ, ವಿಷಯ ಆನಂದ ಅಲ್ಲ, ಪರಂತು ಅದು ಕ್ಷಣಿಕ ಅದ. ಆವರಣ ದೋಷ ಸಹಿತವಾಗ್ಯದ. ಅದಕ್ಕೆ ಎದ್ದ ಮೇಲೆ ನಾನು ಆನಂದವಾಗಿ ಮಲಗಿದ್ದೆ, ಮತ್ತೆ ನನಗಿದೆ ದುಃಖ ಅಂತ ಹೇಳ್ತಾನೆ. ಅದು ಆನಂದ ಪೂರ್ಣ ಆನಂದ ಇತ್ತು ಅಂತಂದರೆ ಯಾರಿಗೂ ಎಚ್ಚರನೇ ಆಗ್ತಿರಲಿಲ್ಲ. ಆನಂದ ನಮ್ಮ ಅಪೇಕ್ಷೆ ಏನದ, ಆನಂದದ ಅಪೇಕ್ಷೆನೇ ಅದ. ನಮಗೆ ಆನಂದವಾಗಿರ್ಬೇಕನ್ನೋದೇ ನಮ್ಮದು ಅಪೇಕ್ಷೆ ಅದ. ಎದ್ದು ಬರ್ಬೇಕಂತ ನಾವು ಪ್ರಯತ್ನ ಮಾಡೀವಿ ಎನ್ನಿದ್ದಾಗಲಿಂದ. ಯಾರು ಎದ್ದು ಬರ್ಬೇಕಂತ ಪ್ರಯತ್ನ ಇಲ್ಲ. ಆದ್ರೆ ಕರ್ಮಫಲ ಉಣಿಸಿ ಎಬ್ಬಿಸಿ ಕಳಿಸ್ತದಿಲ್ಲ. ಯಾಕೆ ನೀ ಇಲ್ಲೇ ಮಕ್ಕಂಡೆ ಅಂದ್ರೆ ನೀವು ಮಾಡಿದ ಕರ್ಮ ಉಣೋನು ಯಾರು? ನಿನ್ನ ಪಾಪ ಪುಣ್ಯ ಭೋಗ ಮಾಡೋರು ಯಾರು? ಅದಕ್ಕಾಗಿ ನಮ್ಮನ್ನು ಎಬ್ಬಿಸಿ ಕಳಿಸ್ತದೆ. ಅಂದರೆ ಅದು ಒಂದು ಕೋಶದ ಧರ್ಮವಾಗಿದೆ, ಅದು ಆನಂದಮಯ ಕೋಶದ ಧರ್ಮವಾಗಿದೆ. ಅಂಥ ಕ್ಷಣಿಕವಾಗಿ ತೋರುವಂಥ ಆನಂದವಾದರೂ ಕೂಡ ಅದೇನದ, ಅದು ನಿತ್ಯವಲ್ಲ. ಅಂದರೆ ಯಾವಾಗಲೂ ಇರುವಂಥದ್ದಲ್ಲ ಅಂತ ಹೇಳ್ತಾರೆ ಅವರು. ಯಾವಾಗಲೂ ಇರೋದಲ್ಲ, ಕ್ಷಣಿಕವಾಗಿ ತೋರ್ತದ ಮತ್ತೆ ಇಲ್ಲದಂಗೆ ಆಗ್ತದ. ಈ ಆನಂದಮಯ ಕೋಶ ಆದರೂ ಕೂಡ ಹೇಗಿದೆ ಅಂತಂದರೆ ಭಾವ ಅಭಾವಗಳಿಂದ ತಿಳಿಸಿಕೊಳ್ಳುತ್ತದ. ಎಲ್ಲಿ ಭಾವ ಅಭಾವ, ನಿದ್ರಾವಸ್ಥೆಯಲ್ಲಿ ಭಾವ ಅಭಾವ ಅದ ನೋಡಿ. ನಾ ಆನಂದವಾಗಿ ಮಲಗಿದ್ದೆ ಅಂತ ಹೇಳ್ತಾನ, ಮತ್ತು ಈಗ ಏನಾಯ್ತಪ್ಪ ಅಂದ್ರೆ ಈಗ ಆನಂದ ಇಲ್ಲ ಅಂತ ಹೇಳ್ತಾನೆ. ಆನಂದವಾಗಿ ಮಲಗಿದ್ದೇನೆ ಅಂತ ಹೇಳುವಾಗ ಅದರ ಭಾವವನ್ನು ಹೇಳ್ತಾನೆ. ಮತ್ತು ಜಾಗೃತ ಕಾಲದಲ್ಲಿ ಬರೋಣ, ಅದರ ಅಭಾವವನ್ನು ಹೇಳ್ತಾನೆ. ಅಂದರೆ ಭಾವ ಅಭಾವಗಳನ್ನು ತಿಳಿಸಿಕೊಳ್ಳುವುದರಿಂದ ಈ ಆನಂದಮಯ ಕೋಶಕ್ಕೆ ವಿಲಕ್ಷಣವಾಗಿತ್ತು ನೀನು. ಈ ಆನಂದಮಯ ಕೋಶ ನೀನಲ್ಲ, ನಿನ್ನಲ್ಲಿ ಭಾವ ಅಭಾವ ರೂಪದಿಂದ ಇದು ತೋರ್ತದ. ತೋರಿದರೆ ಇದು ಮಿಥ್ಯಾ ರೂಪವಾಗಿದೆ, ಇದು ಕ್ಷಣಿಕವಾಗಿದೆ. ಇದಕ್ಕೆ ವಿಲಕ್ಷಣವಾದಂಥ ಚೈತನ್ಯ ರೂಪನೇ ನೀ ಇದ್ದಿ ಅಂತ ಈ ಆನಂದಮಯ ಕೋಶದ ಲಕ್ಷಣ ಹೇಳಿದರು. ನಮ್ಮ ಅನುಭವಕ್ಕೆ ಹೆಂಗೆ ಬರ್ತವ್ರಿ ಇದು ಅಂತಂದರೆ ನೋಡ್ರಿ, ಎಲ್ಲರಿಗೆ ಅನುಭವ ಅದ. ಅದು ಯಾವಾಗ ಜಾಗೃತ ಕಾಲದಲ್ಲಿ ಹೆಂಗೆ ತೋರ್ತದೆ ಇದು ಆನಂದಮಯ ಕೋಶ ಅಂತಂದಾಗ ಪ್ರಿಯ, ಮೋದ, ಪ್ರಮೋದ ಅಂತ ವೃತ್ತಿಗಳನ್ನು ಹಿಡಿದು ತೋರ್ತದೆ ಅದು. ಈಗ ತನಗೆ ಯಾವುದಾದ್ರೂ ಇಷ್ಟವಾದ ಪದಾರ್ಥ ಬೇಕು ಅಂತ ಸಂಕಲ್ಪ ಮಾಡಿದಾಗ ಆ ವಸ್ತು ಇಲ್ಲೇ ಐತೆ ಅಂದಾಗ ನಮಗೆ ಆನಂದ ಆಗ್ತದಿಲ್ಲ. ಅದಿನ್ನೂ ಕೈಯಾಗಿ ಬಂದಿಲ್ಲ, ಇಲ್ಲೇ ಐತೆ ಅಂತ ಗೊತ್ತಾದ್ರೆ ನಮಗೆ ಆನಂದ ಆಗ್ತದೆ. ಅದಕ್ಕೆ ಪ್ರಿಯ, ಮೋದ, ಪ್ರಮೋದ. ಪ್ರಿಯ ಅಂದರೆ ಆ ವಸ್ತು ಐತೆ ಅಂತ ಗೊತ್ತಾದ್ರೆ ಆನಂದ ಏನು ಆಗ್ತದಲ್ಲ, ವೃತ್ತಿ ಮನಸ್ಸಿಗೆ ಆನಂದ ಆಗ್ತದಲ್ಲ, ಅದಕ್ಕೆ ಪ್ರಿಯ ಅಂತಾರೆ. ಪ್ರಿಯ, ಮೋದ ಅಂದಾಗ ಐತೆ ಅಂತ ಕೇಳಿದ್ದೆ ಅವಾಗ ಆದ ಆನಂದ ಈಗ ಇಲ್ಲೇ ಐತೆ ಸಿಕ್ತು ಅಂತ ಅಂದಾಗ, ನೋಡಿದಾಗ, ಇಂದ್ರಿಯಕ್ಕೆ ಗೋಚರ ಆದಾಗ ಅಲ್ಲಿ ಮೋದ, ಇನ್ನು ಆನಂದ ಹೆಚ್ಚಾಯ್ತು ನೋಡಿ. ಐತೆ ಅಂತ ಕೇಳಿದಾಗ ಸ್ವಲ್ಪ ಇತ್ತು, ಈಗ ಹೆಚ್ಚಾಯ್ತು. ಪ್ರಿಯ, ಮೋದ, ಪ್ರಮೋದ. ಆ ವಸ್ತು ನಮ್ಮ ಕೈ ವಶ ಆಯ್ತಪ್ಪ ಅಂತಿಟ್ಟು ಅಲ್ಲಿ ಆಗುವ ಆನಂದ ಏನದ ಪ್ರಮೋದ ಅಂದರು. ಇದು ಜಾಗ್ರ ಅವಸ್ಥೆಯಲ್ಲಿ ಮೂರು ರೀತಿಯಿಂದ ತೋರ್ತದೆ.
ಮತ್ತು ಆ ಆನಂದ ಸ್ಥಿರ ಅದೇನದು ಯಾವುದೇ ವಿಷಯ ಇರಲಿ ಕ್ಷಣಕಾಲದಲ್ಲಿ ತೋರ್ತದೆ. ಅವಾಗ ನಮಗೆ ತೋರಿದ ಆನಂದ ಸ್ವಲ್ಪ ಹೊತ್ತಿಗೆ ಮತ್ತೆ ಅದು ನಾಶ ಆಗ್ತದೆ. ಅಂದರೆ ಈ ಆನಂದ ಎಲ್ಲಿ ಅದ? ವಿಷಯಗಳಲ್ಲಿ ಆನಂದ ಇಲ್ಲೇ ಇಲ್ಲ, ಅದು ನಿನ್ನಲ್ಲೇ ಆದ. ಯಾವಾಗ ಅಂತಃಕರಣ ವೃತ್ತಿ ಸಾತ್ವಿಕ ಆಕಾರ ಆಗ್ತದೆ, ಅಲ್ಲಿ ಆತ್ಮನ ಪ್ರತಿಬಿಂಬ ಬೀಳ್ತದೆ, ಅದರಿಂದ ಆನಂದ ತೋರ್ತದೆ. ನೀವು ಎಲ್ಲರಿಗೆ ಅನುಭವ ಆದ ನಿಮ್ಮ ವೃತ್ತಿನ ಸಾತ್ವಿಕ ಆಕಾರ ಮಾಡಿ ನೋಡ್ರಿ, ಅಲ್ಲಿ ಏನು ಚಿಂತೆ ಇಲ್ದಂಗೆ ನಿಶ್ಚಿಂತನಾಗಿ ನೋಡ್ರಿ ವೃತ್ತಿ, ಅಲ್ಲಿ ಆನಂದ ತಾನೇ ಆದ. ನಾವು ಈ ವಸ್ತು ಇದ್ದರೆ ಆನಂದ ಆಗ್ತದಂತ ನಾವು ತಿಳ್ಕೊಂಡಿವಿ, ಯಾರಿಗೂ ಆಗಿಲ್ಲ ಆನಂದ ಅದು. ಯಾಕಂದರೆ ಈ ತೋರುವಂಥ ಆನಂದ ಇದು ಕ್ಷಣಿಕವಾಗಿದೆ. ಅದಕ್ಕಾಗಿ ಇದು ಆತ್ಮ ಸ್ವರೂಪವಲ್ಲ, ಇದನ್ನು ನೀನು ಅನಾತ್ಮ ಅಂತ ತಿಳಿದು ಇದನ್ನು ಬೇರ್ಪಡಿಸು ಅಂದರು. ಮತ್ತು ಈ ಎಲ್ಲದಕ್ಕೂ ಕಾರಣವಾಗಿರುವಂಥ ಆನಂದಮಯ ಕೋಶವೇ ಕಾರಣ ಅಂತ ಹೇಳಿದ್ರಿ. ಇಂಥ ಆನಂದಮಯ ಕೋಶ ನಾ ಅಲ್ಲ ಅಂತ ತಿಳಿದೆ. ಈಗ ಶರೀರ ನಾನಲ್ಲ, ಇಂದ್ರಿಯ ನಾನಲ್ಲ, ಮನ ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಎಲ್ಲ ತಿಳ್ಕಂತ ಬಂದೀವಿ. ಇವು ತಿಳಿಯೋದು ಸಾಮಾನ್ಯ ಅಲ್ಲ, ಬಾಯಲ್ಲಿ ಅನ್ಬೋದು ನಾನಲ್ಲ ಅಂತ. ಬಂದಾಗ ಗೊತ್ತಾಗ್ತದೆ ನೀನಲ್ಲ ಅಂತ. ಶರೀರಕ್ಕೆ ಬರಲಪ್ಪ ಮತ್ತೇನು, ಶರೀರ ನಾನಲ್ಲ ಅಂತ ನಾ ಇಲ್ಲಿ ಕುಂತಾಗ ಆರಾಮ್ ಕುಂತಾಗ ಎಲ್ಲರೂ ಹೇಳ್ತವೆ ನಾನಲ್ಲ. ಬರ್ಲಾರ್ದು ಬಂತು ಶರೀರಕ್ಕೆ ಅಂದ್ರೆ ಎಪ್ಪೋ ಎಮ್ಮ ಎಲ್ಲ ಇದ್ದವ್ರನ್ನ ಎಲ್ಲರನ್ನೂ ಕುಪ್ಪೆ ಹಾಕ್ತೀವಿ. ಕರ್ರೆ ಮಕ್ಕಳಿಗೆ ಇಷ್ಟು ಹೇಳಬೇಕು, ಮಗಳಿಗೆ ಇಷ್ಟು ಹೇಳಬೇಕು. ಯಾಕೆ ನಾ ಓದ್ತೀನಿ, ಶರೀರ ನೀನು ಅಲ್ಲ ಅಂತ ಹೇಳ್ತಿದ್ದೆ, ಇಷ್ಟೊತ್ತನ ಹೇಳಿದ್ದೆ, ಈಗ ಯಾಕೆ ನೀನು ಇಷ್ಟು ಕರಿತೀನಿ? ಅವಾಗ ಬಂದದ ಭಾವ ಅಷ್ಟು ಸುಲಭ ಅಲ್ಲ. ಇದಕ್ಕೆ ಮತಾಂತರಗಳ ಒಡೆದಾಟ ಆಗ್ಯಾವ. ಚಾರ್ವಾಕರು ಏನು ಹೇಳಿದರು? ಶರೀರವೇ ಆತ್ಮ ಅಂತ ಹೇಳ್ಯಾರ ಅವರು. ಚಾರ್ವಾಕ ಮತಸ್ಥರು ಈ ಶರೀರವೇ ಆತ್ಮ ನೋಡಪ್ಪ, ಶರೀರ ಐತಂದ್ರೆ ಇವಿ, ಶರೀರ ಇಲ್ಲ ಅಂದ್ರೆ ಇಲ್ಲ. ಮತ್ತು ಏನು ಮಾಡ್ಬೇಕ್ರಿ? ಏನು ಇದಕ್ಕೆ ಸುಖ ಕೊಡ್ತೀವಿ ನೋಡು, ತಿನ್ನೋದು ಉಣಿಸೋದು ಕುಡಿಯೋದು ಏನೋ ಬೇಕಾದ್ದು ಮಾಡು. ನೀನು ಕಳ್ತನ ಮಾಡು, ಮೋಸ ಮಾಡು, ವಂಚನೆ ಮಾಡು, ಕಳುವು ಏನಾದರೂ ಮಾಡು, ಒಟ್ಟ ಮಾಡಿ ಇದಕ್ಕೆ ಸುಖ ಇಟ್ಟಿಲ್ಲ, ಅದೇ ಆತ್ಮ ಸುಖ, ಅದೇ ಸ್ವರ್ಗ ಸುಖ. ಮತ್ತು ಇದಕ್ಕೆ ಕಷ್ಟ ಕೊಟ್ಟೇ ಇಲ್ಲ, ಅದೇ ದುಃಖ ನೋಡು. ನಿಮ್ಮ ಮೋಕ್ಷ ಸತ್ತ ಮೇಲೆ ತಾನೇ ಆಗ್ತದ ಮೋಕ್ಷ, ನಿನಗೆ ಯಾಕೆ ಮೋಕ್ಷ ಅಂತಾರೋ ಚಾರ್ವಾಕರು. ಈ ಮತಸ್ಥರು ಏನು ಹೇಳ್ತಾರಂದರೆ ಶರೀರವೇ ಆತ್ಮ ಅಂತ ಹೇಳ್ತಾರೆ. ಇವ್ರಿಗೆ ಎಲ್ಲಿ ಸ್ಥಾನ ಅಂದ್ರೆ ನರಕವೇ ಇವರಿಗೆ ಗತಿಯಾದ. ನರಕಮಯವಾದಂಥ ಈ ಶರೀರವೇ ಆತ್ಮ ಅಂತ ಹೇಳಿದ್ರೆ ಆತ್ಮ ಅಪವಿತ್ರ ಅಲ್ಲ, ಪವಿತ್ರ ಸ್ವರೂಪ ಇದ್ದಾನೆ, ಅಪವಿತ್ರ ಅಲ್ಲ. ಈ ಶರೀರ ಅಪವಿತ್ರ ಐತೆ, ಮಲಮಯದಿಂದ ಕೂಡಿದ. ಇಂಥ ಮಲಮಯವಾದ ಶರೀರ ಎಲ್ಲಿ, ಆತ್ಮ ಎಲ್ಲಿ? ಅದಕ್ಕೆ ಇವರು ವಿಚಾರ ಮಾಡಿದಂಗೆ ಇವರು ಒಂದು ಹೇಳ್ತಾರೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ಒಪ್ತಾರೆ ಚಾರ್ವಾಕರು. ಇನ್ನೂ ಅನೇಕ ಮಂದಿ ಇದ್ದಾರೆ ಅದ್ರಾಗ, ಚಾರ್ವಾಕರು, ಕವಳೆ ಯಾಮಂಡ್ರು, ಪಾತಂಜಲರು, ಬೌದ್ಧರು, ನೈಯಾಯಿಕರು, ಪೂರ್ವ ಮೀಮಾಂಸಕರು, ಉತ್ತರ ಮೀಮಾಂಸಕರು ಅಂತ. ಇದರಂಗೆ ಒಬ್ಬೊಬ್ಬರು ಒಂದೊಂದನ್ನು ಹೇಳ್ಯಾರ. ಅವರು ಶರೀರ ಆತ್ಮ ಅಂತ ಒಬ್ಬನು ಹೇಳ್ತಾನ, ಇಂದ್ರಿಯ ಆತ್ಮ ಅಂತ ಒಬ್ಬನು ಹೇಳ್ತಾನ, ಮನಸ್ಸೇ ಆತ್ಮ ಅಂತ ಒಬ್ಬನು ಹೇಳ್ತಾನ, ಒಬ್ಬನು ಬುದ್ಧಿ ಆತ್ಮ ಅಂತಾನ. ಬುದ್ಧಿ ಇದ್ರೆ ಎಲ್ಲವೂ ಸಾತವಪ್ಪ, ಬುದ್ಧಿ ಇಲ್ಲಂದ್ರೆ ಎಲ್ಲಿ ಏನಾಗ್ತದೆ? ಅದಕ್ಕೆ ಬುದ್ಧಿ ಆತ್ಮ ಅಂತೀವಿ ಅಂತಾನ. ಬುದ್ಧಿ ಹೌದಪ್ಪ, ಎದ್ದಾಗ ಬಿದ್ದಾಗ, ಮತ್ತು ಎದ್ದಾಗ ಬುದ್ಧಿ ಐತಿ, ಬಿದ್ದಾಗ ಎಲ್ಲಿಗೆ ಹೋಗಿತ್ತಪ್ಪ ನೀನು ಬುದ್ಧಿ? ನಿದ್ದೆಗೆ ಎಲ್ಲಿಗೆ ಹೋಗಿತ್ತು ನಿನ್ನ ಬುದ್ಧಿ? ಆತ್ಮ ಅಂದ್ರೆ ಎಲ್ಲ ಕಡೆ ಇರಬೇಕಲ್ಲ, ಒಂದು ಕಡೆ ಇದ್ದು ಒಂದು ಕಡೆ ಇಲ್ಲದಕ್ಕೆ ಆತ್ಮ ಅಂತಾರೇನು? ಅದು ಅನಾತ್ಮ ವಸ್ತು. ಮತ್ತು ಬುದ್ಧಿ ನಿದ್ದೆಗಿದ್ರೆ ಪತ್ತೆನೇ ಇಲ್ಲ. ಇದು ಬುದ್ಧಿ ಹೋಗಿ ಮುದ್ದೆ ಹಾಕಿ ಕುಂತದೆ, ಎಲ್ಲೈತು ಏನು ಕತೆ ಗೊತ್ತೇ ಇಲ್ಲ ನಿದ್ದೆಗ. ಇದು ಹೆಂಗೆ ಆತ್ಮ ಆಗ್ತದೆ? ಅದಕ್ಕೆ ಬುದ್ಧಿ ಆತ್ಮ, ಆನಂದಮಯ ಕೋಶವೇ ಆತ್ಮ ಅಂತಾರೆ. ಇವೆಲ್ಲವೂ ಈ ಆಯಾ ಮತಗಳನ್ನು ಖಂಡಿಸೋದಂದ್ರೇನು, ಅದರಲ್ಲಿ ದೋಷವನ್ನು ತೋರಿಸಿ ಅದನ್ನು ಅಲ್ಲಗಳೆದು ಇದಕ್ಕೆ ಸಾಕ್ಷಿ ರೂಪವಾದ ಆತ್ಮ ನೀ ಇದ್ದಿ ಅಂತ ಹೇಳಿದರು. ಕೇಳಿದ್ರು, ಎಲ್ಲ ಕೇಳಿವ್ರಿ, ಮತ್ತು ಎಲ್ಲ ಕೇಳೀವಿ. ಶರೀರ ನೀನಲ್ಲ ಅಂತ ಕೇಳೀವಿ, ಇಂದ್ರಿಯ ನಾನಲ್ಲ ಅಂತ ಕೇಳೀವಿ, ಎಲ್ಲವೂ ಸಹ ಕೇಳೀವಿ. ಕೇಳಿದ ಮೇಲೆ ಅದು ನಾನಲ್ಲ ಅಂತ ನಾ ತಿಳ್ಕೊಂಡ ಮೇಲೆ ಅದು ತೋರಬಾರ್ದಲ್ಲ.
ಹೆಂಗೆ ಹಗ್ಗದ ಜ್ಞಾನ ಆದಮೇಲೆ ಹಾವು ಅಲ್ಲಿ ತೋರ್ತದೇನು? ನನಗೆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗಿತ್ತು. ಯಾವಾಗ ಅದು ಹಾವು ಹಗ್ಗ ಅಂತ ವಿಚಾರ ಮಾಡಿದಾಗ ಅಲ್ಲಿ ಹಗ್ಗ ಒಂದೇ ಉಳಿತದೆ, ಹಾವು ಇರ್ತದೆ? ಹಾವಿಲ್ಲ ನೋಡು. ಹಗ್ಗದ ಅಧಿಷ್ಠಾನ ಜ್ಞಾನ ಆಯಿತು. ಹಗ್ಗದ ಜ್ಞಾನ ಆದಮೇಲೆ ಅಲ್ಲಿ ಹಾವು ತೋರುವಲ್ದು. ಅದ್ರಂಗೆ ಈ ಶರೀರ ನಾನಲ್ಲ ಅಂತ ನನಗೆ ತಿಳಿದ ಮೇಲೆ, ನನಗೆ ಅದ್ರ ಜ್ಞಾನ ಆದ ಮೇಲೆ ಮತ್ತೆ ಶರೀರ ತೋರ್ತಾವೆ, ಇಂದ್ರಿಯ ತೋರ್ತಾವೆ, ಮೊದಲನೇಗೆ ತೋರ್ತಾವೆ. ಅಂದರೆ ಇದಕ್ಕೇನು ಅರ್ಥ ಆಯ್ತು ರೀ? ಇದೇನು ಶಾಸ್ತ್ರ ಕೇಳಿದಂಗೆ ಆಯಿತು? ಏನು ಪ್ರಯೋಜನ ಆಯಿತು ಅಂತಂದರೆ ಹಂಗೇನಿಲ್ಲ. ತಿಳಿದ ಮೇಲೆ ಅದು ತೋರಬಾರದಂತ ನಿಯಮ ಇಲ್ಲ. ಕನಸು ಸುಳ್ಳಾವೆಲ್ಲ, ಸ್ವಪ್ನ ಸುಳ್ಳದ, ಎಲ್ಲರಿಗೆ ಅದು ಅನುಭವ ಅದ. ಸುಳ್ಳಾದಂತ ಗೊತ್ತಾದ ಮೇಲೆ ಮತ್ತೆ ತೋರ್ತಾವೆ. ಬಿಟ್ಟವೆ ನಾವು ತೋರೋದು. ಇಲ್ಲಪ್ಪ ನಿನ್ನೆ ಕನಸು ಖರೆ ಅನ್ಕೊಂಡಿದ್ದೆ, ಇವತ್ತಿನ ಸುಳ್ಳು ಅಂತೀವಿ. ಒಂದು ದಿವಸ ನೋಡಿ ಬೇಕಾದ ಕನಸು ನೋಡಿ ಎದ್ದ ಮೇಲೆ ಸುಳ್ಳು ಅಂತಲೇ ಹೇಳ್ತೀವಿ ನಾವು. ಏನಪ್ಪ ಅದು ಕನಸು, ಮತ್ತು ಸುಳ್ಳು ಅಂತಿದ್ದೆ, ಮತ್ತು ತೋರಿದ್ದು ಖರೆ ಅಂತಂದರೆ ಮತ್ತೆ ಅಲ್ಲಿ ತೋರಿದ್ದು ಖರೆಯಾನು? ಅಲ್ಲಿ ತೋರಿಲ್ಲೇನೋ? ಅಲ್ಲಿ ತೋರ್ಯಾದ. ಮತ್ತು ಅದಕ್ಕಾದ್ರೆ ಸುಳ್ಳು ಅಂತಿದ್ದಿ, ಇಲ್ಲಿ ತೋರೋದಕ್ಕೆ ಸತ್ಯ ಅಂತಿದ್ದೆ. ಅಂದರೆ ನಿನ್ನಲ್ಲಿ ಪಕ್ಷಪಾತ ಐತೆ, ಮಹಾತ್ಮರಲ್ಲಿ ಐತೇನಿದು? ಇಲ್ಲ. ಅಂದ್ರೆ ಸುಳ್ಳು ಅಂತ ತಿಳಿದ ಮೇಲೆ ತೋರಬಾರ್ದಂತ ನೇಮ ಇಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಸುಳ್ಳಾಗ್ಯದ, ಆದರೂ ತೋರ್ತದದು. ಮರಿಚಿಕೆ ಮೃಗಜಲ. ನೋಡೋರ ದೃಷ್ಟಿಯಲ್ಲಿ ಮೃಗಜಲ ಅಂದರೆ ಬೇಸಿಗೆ ಕಾಲದಲ್ಲಿ ಜಳ ಓತದ ನೋಡು ಭೂಮಿ ಮೇಲೆ. ನೀರು ಹರಿದಂಗೆ ಹರಿತದ, ಹೊಳೆ ಹರಿದಂಗೆ. ದೂರ ನಿಂತು ನೋಡೋರಿಗೆ ಏನಪ್ಪ ಹೊಳೆ ಏನು ಮನೆ ಹರಿತದ ಅಂತ ಕಾಣ್ತದೆ. ಆದರೆ ಅದು ಸುಳ್ಳು ಅಂತ ನಿರ್ಣಯ ಐತಿಲ್ಲ ನಮಗೆ. ಅದು ಬೇಸಿಗೆ ಜಳ ಹೊರತು ಅದು ನೀರಿಲ್ಲ ಅಲ್ಲಿ ಅಂತ ನಾವು. ಆದರೆ ಅವು ಮೃಗಗಳು, ಚಿಗರೆಗಳು ನೀರಂತ ತಿಳಿದು ಕುಡಿಬೇಕಂತ ಓಡಿ 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 ಬಾಯಾರಿ ಸತ್ತೋತಾವೆ. ಮನುಷ್ಯ ಓಡ್ತಾನೇನೋ ಅದರಿಂದ? ಯಾಕೆ? ಅವನಿಗೆ ಜ್ಞಾನ ಆಗ್ತದೆ. ತೋರ್ತಾವಲ್ರಿ, ತೋರ್ತಾವ, ತಿಳಿದ್ರೂ ತೋರ್ತಾವ. ಇವು ಮೊದಲಿನಂತೆ ಈಗೂ ತೋರ್ತಾವ, ಜ್ಞಾನ ಆದ ಮೇಲೂ ತೋರ್ತಾವ. ತೋರಬಾರ್ದಂತ ನೇಮಿಲ್ಲ. ಯಾರು ಶಾಸ್ತ್ರ ಕೇಳಿದ ಮೇಲೆ ಅವ್ರಿಗೆ ಶರೀರ ತೋರಬಾರ್ದು, ಅವ್ರಿಗೆ ಏನು ಅನಿಸವ? ಅವು ಮೊದಲಿನಂತೆ ಇರ್ತಾವೆ. ಶರೀರ ಧರ್ಮ ಇದಾವ. ಪ್ರಾಣಕ್ಕೆ ಹಸು ತೃಷೆ, ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಜನನ ಮರಣ, ಮನಸ್ಸಿಗೆ ಶೋಕ ಮೋಹ, ಇವು ಷಡೋರ್ಮಿ ಸಹಿತ ಎಲ್ಲಿವರೆಗೆ ಪ್ರಾರಬ್ಧ ನಿಮಿತ್ತದಿಂದ ಈ ಶರೀರ ರಚನೆ ಆಗ್ಯದ ಅಲ್ಲಿವರೆಗೆ ಇವು ಇರವೆ. ಪ್ರಾಣ ಎಲ್ಲಿವರೆಗೆ ಐತೆ ಅಲ್ಲಿವರೆಗೆ ಕೂಳು ನೀರು ಬೇಕಾಬೇಕಿದಕ್ಕೆ. 3 ತಾಸಿಗೆ ತುಂಬಿದ್ದೆ ಗಾಡಿಯಾಗ. 3 ತಾಸು ಆಯ್ತು ಅಂದ್ರೆ ಖಾಲಿ ಇಂಜನ್, ಮತ್ತೆ ಹಾಕಬೇಕು ಇದ್ರಾಗ. ಯಾಕೆ? ಪ್ರಾಣ ಐತೆ. ಇದ್ರಾಗ ಕುಳು ತಿನ್ನೋರು ಯಾರು? ಪ್ರಾಣ ತೀರ್ತಂತ ತಿಂತದ. ಮತ್ತು ಪ್ರಾಣ ಹೋಗಿ ಗೂಟಕ್ಕೆ ಬಡ್ರಿ ಎಣ, ಗೂಟಕ್ಕೆ ಗಾಡಿಗೆ ಬಡದಿರ್ತಾರೆ, ಹೋಗಿ ಬಾಯಾಗ ನೀರು ಹಾಕಿ ಬಾಚಲ್ದಾಗ ನಿಂತಿರ್ತಾವೆ. ಹಿಂಗೆ ಬಾಯ್ತಾರೆ. ಯಾಕೆ ಹೋಗೋರಿ ನೀರಿಗೆ? ಮೊದಲು ಬೇಸ್ ಹೋಗ್ತಿದ್ದು ಹಿಂಗೆ ಘಟಕ್ಕನ ಒಳಗೆ ನುಂಗುತ್ತದೆ. ಪ್ರಾಣ ಇಲ್ಲ, ನಾವು ಕುಡಿಯೋನು ಕಿತ್ಕೊಂಡು ಹೋಗ್ಯಾನ. ಅನ್ನ ಉಣೋನು ನೀರು ಕುಡಿಯೋನು ಹೋಗ್ಬಿಟ್ಟ ನಾವು ಹೊರಗೆ. ಯಾಕೆ? ಅದಿರತ್ತಾನಿದು ಬೇಕಿದು. ಪ್ರಾಣ ಇರೋವರೆಗೆ ಬೇಕಾ ಇದಕ್ಕೆ ಅನ್ನ ನೀರು. ಶರೀರಕ್ಕೆ ಏನು ಹೇಳ್ತಾರೆ? ಹುಟ್ಟೋದು ಸಾಯೋದಿದ್ರ ಧರ್ಮ ಅದ. ಹುಟ್ಟ್ಯದ ತಾಯಿ ಗರ್ಭದಿಂದ ಒಂದು ದಿವಸ ಹುಟ್ಟ್ಯದ, ಒಂದು ದಿವಸ ಇಲ್ದಂಗೆ ಆಗ್ತದೆ. ಇದು ಹುಟ್ಟ್ಯದಂದ್ಮೇಲೆ ನಾಶ ಆಗೋದೈತಿ ಇದ್ರ ಧರ್ಮ. ಶೋಕ ಮೋಹ ಬುದ್ಧಿಗಾದ, ಮನಸ್ಸಿಗಾದ. ಆದರೆ ಇವನ್ನ ತಿಳಿಯೋನು ನೀ ಇದ್ದಲ್ಲಪ್ಪ. ಇವು ಬೇರೆಟ್ಟು ಸಾಕ್ಷಿಯಾಗಿ ನೋಡ್ತದಲ್ಲ, ನಿನಗೆ ಶೋಕನೂ ಇಲ್ಲ, ಮೋಹನೂ ಇಲ್ಲ, ಜನನೂ ಇಲ್ಲ, ಮರಣ ಇಲ್ಲ, ಹಸುವಿಲ್ಲ, ತೃಷೆ ಇಲ್ಲ. ನೀನು ನಿತ್ಯ ನಿರ್ಮಲ ನಿಶ್ಚೀಮನಾಗಿರುವಂಥ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪ ನೀ ಇದ್ದೆಪ್ಪ. ಈ ಶರೀರ ನಾನಂತ ಮೋಹ ಮಮಕಾರದಿಂದ ಕೂಡಿ ಎಷ್ಟು ಬಂಧನಕ್ಕೆ ಒಳಗಾಗಿದ್ದೆ. ಈಗ ಇದನ್ನು ತಿಳಿಯೋದ್ರಿಂದ ಏನು ಪ್ರಯೋಜನ ಆಯಿತು ಅಂತಂದರೆ, ಹೆಂಗೆ ಹಗ್ಗದ ಅಧಿಷ್ಠಾನದ ಜ್ಞಾನ ಆಗುವುದರಿಂದ ಹಾವಿನ ಭ್ರಾಂತಿ ನಿವೃತ್ತಿ ಆಯಿತು. ಪುನಃ ಹಗ್ಗದಲ್ಲಿ ಹಾವು ತೋರೋದಿಲ್ಲ. ಆದರೆ ಮೊದಲಿನಂತೆ ಭ್ರಾಂತಿಮಯವಾದ ಈ ಶರೀರ ತೋರ್ತವಂತ ನೀ ಪ್ರಶ್ನೆ ಮಾಡಿದಲ್ಲಪ್ಪ. ಮೊದಲಿನಂತೆ ಈ ಶರೀರ ಜ್ಞಾನ ಆದ ಮೇಲೆ ತೋರ್ತದ. ಅವಾಗೂ ಅನ್ನ ನೀರೇ ಬೇಕಾಗಿತ್ತು, ಈಗೂ ಅನ್ನ ನೀರೇ ಬೇಕು. ಜ್ಞಾನಿ ಆಗ್ಯಾನಂದ್ರೆ ಅವನಿಗೆ ಹಸು ಆಗಂಗಿಲ್ಲ, ನೀರಡಿಕೆ ಆಗಂಗಿಲ್ಲ ಅಂತ ಅರ್ಥ ಮಾಡಂಗಿಲ್ಲ. ಅವನಿಗೂ ಹಸು ಆಗ್ತದ, ನೀರಡಿಕೆ ಆಗ್ತದ. ಅವನು ನೋಡ್ತಾನ, ಕೇಳ್ತಾನ, ಮಾತಾಡ್ತಾನ, ನಡಿತಾನ, ತಿರುಗಾಡ್ತಾನ. ಪರಂತು ದೇಹವೇ ನಾನು ಅಂತ ಅಜ್ಞಾನ ಅವಸ್ಥೆಯಲ್ಲಿ ತಿರುಗಾಡ್ತಿದ್ದ. ಈಗ ದೇಹ ನಾನಲ್ಲಂತ ಮೋಹ ಮಮಕಾರ ರಹಿತನಾಗಿ ನಿರಾಭಿಮಾನತ್ವದಿಂದ ಇರ್ತಾನ ಜ್ಞಾನಿ. ಇಷ್ಟೇ ವ್ಯತ್ಯಾಸ.
ಜ್ಞಾನಿಗೆ ಅಜ್ಞಾನಿಗೆ ಏನು ವ್ಯತ್ಯಾಸ? ಅಜ್ಞಾನಿ ಎಲ್ಲ ನಾನಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾನೆ, ಜ್ಞಾನಿ ಯಾವ ನಾನಲ್ಲಪ್ಪ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾನೆ. ಅವನು ಆನಂದವಾಗ್ಯಾನ, ಇವನು ದುಃಖದಾಗ ಬಿದ್ದು ಅಳ್ತಾನೆ. ಶರೀರನ ಅಂದದಕ್ಕೆ ದುಃಖ ಬಂತು, ಶರೀರನ ಅಲ್ಲ ಅಂತ ತಿಳಿದಕ್ಕೆ ಆನಂದಮಯವಾಗ್ಯಾನ. ಇದು ಅನುಭವ ಇಲ್ಲ ಅಂತಲ್ಲ, ನಿದ್ರೆಗೆ ಎಲ್ಲರಿಗೂ ಅನುಭವ ಅದ. ಶರೀರ ಬಿಟ್ಟದಕ್ಕೆ ನೀ ಆನಂದ ಸ್ವರೂಪ ಇದ್ದೆ ನೋಡಲ್ಲಿ, ಅಲ್ಲಿ ಶರೀರ ಭಾವ ಇಲ್ಲ ನಮಗೆ, ಅದಕ್ಕೆ ಆನಂದವಾಗಿ ಎದ್ದ ಮೇಲೆ ಯಾವಾಗಿದೆ ಶರೀರ ನಾನಂಬ ಬುದ್ಧಿ ಬಂತು, ಎಲ್ಲೋ ದುಃಖ ಚಾಲ ಅದು. ಅಂದರೆ ತನುಭಾವ ಅಳಿಯೇ ದುಃಖದ ಕೇಡು, ತನು ಮೂಲ ಅದರಿಂದ. ಈ ಶರೀರ ಭಾವ ಎಲ್ಲಿವರೆಗೆ ನಾನು ನಂದು ಅನಂತ ಅಭಿಮಾನ ನಮಗೈತೆ ಅಲ್ಲಿವರೆಗೆ ದುಃಖವೋ ತಪ್ಪಿದ್ದಾನ. ಮತ್ತು ಇದು ಎದರಿಂದ ಕಳ್ಕೋಬೇಕು ಅಂದ್ರೆ ನೀನು ಯಾರಂತ ನಿನ್ನ ನೀ ತಿಳಿದಾಗ ತಾನೇ ಓದ್ತದೆ. ಹಾವು ಎಲ್ಲೈತಂತ ಹುಡ್ಕೋದು ಬೇಕಾಗಿಲ್ಲ, ಅದು ಇರೋದು ಏನೈತಂತ ವಿಚಾರ ಮಾಡಿ ತಿಳ್ಕೊಂಡ್ರೆ ಅದು ಹಾವು ತಾನೇ ಕಿತ್ಕೊಂಡ್ತದೆ. ಹಾವನ್ನು ಓಡ್ಸೋಕೆ ಹೋಗ್ಬೇಕೇನು ಮತ್ತೊಂದು ಮದ್ರೆ ಅದು ಇದ್ರಲ್ಲ ಅಲ್ಲಿ ಭ್ರಾಂತಿ ಆಗ್ಯದ ನಿನಗೆ ಅಷ್ಟೇ. ಅದರಂಗೆ ಶರೀರ ನಾಶ ಮಾಡೋಕೆ ಬೇಕಾಗಿಲ್ಲ, ಶರೀರ ನಾಶ ಆಗ್ತದಂತ ನೀ ಯಾವತ್ತು ನಿರ್ಣಯ ಮಾಡಿ ತಿಳ್ಕೊಂಡು ಯಾವತ್ತು ನಿನಗೆ ನಿನ್ನ ಸ್ವರೂಪದ ಜ್ಞಾನ ಆಗ್ತದೆ. ನಾವು ಇದು ಸತ್ಯ, ಸೂರ್ಯಚಂದ್ರ ಇರುತ್ತಾನ ಹಿಂಗೆ ಇರ್ತೀವಿ, ನಮ್ದು ಹಿಂಗೆ ನಡೀತದೆ ಅಂತ ತಿಳ್ಕೊಂಡಿವಿ. ಹಂಗೆ ಬಂದವರಿಗೆಲ್ಲರಿಗೆ ಹೇಳಿಕೆಂತ ಹೊಂಟೀವಿ. ನಾನು ಮಾಡಿ ಆತ ತಾತ ಮಾಡಿ ಆತವು ಅದೇ ಮಣ್ಣಿನಾಗ ಹೋಗ್ಯಾನ, ಆತನು ಅದೇ ಹೇಳ್ಯಾನ ನಮಗೆ, ನೀವು ಇದನ್ನಂಗೆ ಮಾಡ್ರಪ್ಪ, ಮಾಡ್ಕೊಂತ ತಿನ್ರಿ, ಮ್ಯಾರೆಗಳು ಒತ್ತಿಗೆಂತ ಹೋಗ್ರಿ, ಹೊಲ ಅಗಲ ಮಾಡ್ಕೊಂತ ಹೋಗ್ರಿ ಅಂತ ಅವ್ರು ಹೇಳಿದರು. ನಾವು ಅದನ್ನೇ ಮಾಡ್ಕೊಂತ ನಾವು ಅದನ್ನು ಹೊಂಟೀವಿ. ನಮ್ಮ ಅಪ್ಪ ಬಂದು ಅದನ್ನೇ ಹೇಳಿದ, ಮಗ ಕೈ ಕೊಟ್ಟ ಮಗನೂ ಅದನ್ನೇ ಹೇಳಿದ. ಆದ್ರೆ ನಾವು ಒಂದು ದಿವಸನೂ ವಿಚಾರ ಮಾಡಲಿಲ್ಲ. ನಮ್ಮ ಹಿರಿಯರು ಮಾಡ್ಯಾರ, ಏನು ಮಾಡ್ಯಾರು? ನಿನ್ನ ನೀ ತಿಳಿಯೋದು ಕೆಲಸ ಮಾಡು. ಏನು ಅವರಿಗೆ ಆ ಸಮಯ ಹೊಂದಿಕೆ ಆಗಿರ್ಲಿಕ್ಕಿಲ್ಲ, ತಿಳಿದಿರ್ಲಿಕ್ಕಿಲ್ಲ, ಅಂಥ ಮಹಾತ್ಮರು ಸಿಕ್ಕಿರ್ಲಿಕ್ಕಿಲ್ಲ. ನಿನಗಾನ ಸಿಕ್ಕಾರಲ್ಲ, ಸಿಕ್ಕಾಗ ನೀ ತಿಳ್ಕೊಂಡು ಧನ್ಯ ಆಗುವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೇ ಸಮಯದ ಮಂಗಲವನ್ನು